2013ರಿಂದ ಆರಂಭಗೊಂಡಂಥ ಈ ಯಕ್ಷಗಾನ ಸಪ್ತಾಹ ಕಾರ್ಯಕ್ರಮಗಳು ಯಕ್ಷಗಾನಕ್ಕೆ ಸಂಬಂಧಪಟ್ಟ ವೈವಿಧ್ಯಮಯ ಕಾರ್ಯಕ್ರಮಗಳನ್ನು ನಡೆಸ್ತಾ ಬಂದಿದೆ. ಇದೀಗ 13ನೇ ವರ್ಷದ ಕಾರ್ಯಕ್ರಮಕ್ಕೆ ಈಗಾಗಲೇ ನಿನ್ನೆಯಿಂದ ಅದು ಆರಂಭಗೊಂಡಿದೆ. 2ನೇ ದಿನದ ಕಾರ್ಯಕ್ರಮಕ್ಕೆ ನಾವೆಲ್ಲ ಇಲ್ಲಿ ಸೇರಿದ್ದೇವೆ. ಇಂದು ಸಭಾ ಕಾರ್ಯಕ್ರಮ ನಡೆಯುವುದರ ಜೊತೆಗೆ ದಿವಂಗತ ಬೆಟ್ಟಂಪಾಡಿ ಬಾಳಪ್ಪ ಶೆಟ್ಟಿ ಪ್ರಸಿದ್ಧ ಯಕ್ಷಗಾನ ಹಾಸ್ಯಗಾರರು, ಇವರ ಸಂಸ್ಮರಣೆ ನಡೀಲಿಕ್ಕಿದೆ. ಮಾತ್ರ ಅಲ್ಲ, ಯಕ್ಷಗಾನದ ಹಿರಿಯ ಕಲಾವಿದರು, ಯಕ್ಷಗಾನ ದಶಾವತಾರಿ ಅಂತಲೇ ಪ್ರಸಿದ್ಧರಾದ ಶ್ರೀಯುತ ಕೆ ಗೋವಿಂದ ಭಟ್ ಸೂರಿಕುಮೇರು ಇವರಿಗೆ ಪ್ರಶಸ್ತಿ ಕೂಡ ಪ್ರದಾನ ಮಾಡಲಿಕ್ಕಿದೆ. ಈ ಎಲ್ಲ ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಸೇರಿದ್ದೀರಿ. ಸಭಾ ಕಾರ್ಯಕ್ರಮದ ಬಳಿಕ ಬೆಟ್ಟಂಪಾಡಿ ಮಹಾಲಿಂಗೇಶ್ವರ ಯಕ್ಷಗಾನ ಕಲಾ ಸಂಘ ಇವರಿಂದ ಶಾರದಾ ವಿವಾಹ ಅನ್ನುವಂಥ ತಾಳಮದ್ದಳೆ ಕಾರ್ಯಕ್ರಮ ಕೂಡ ನಡೀಲಿಕ್ಕಿದೆ. ಸೇರಿರುವ ಎಲ್ಲ ಯಕ್ಷಗಾನ ಕಲಾಭಿಮಾನಿಗಳನ್ನು ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇಂದಿನ ಕಾರ್ಯಕ್ರಮದಲ್ಲಿ ದೀಪ ಪ್ರಜ್ವಲನೆಯನ್ನು ಮಾಡಲಿಕ್ಕಿರುವವರು ಶ್ರೀಯುತ ರಾಘವೇಂದ್ರ ಶಾಸ್ತ್ರಿಗಳು, ಶಿಲೆ ಆಡಳಿತ ಮುಕ್ತೇಶ್ವರರು, ಶರವು ಶ್ರೀ ಶರಬೇಶ್ವರ ಮಹಾಗಣಪತಿ ದೇವಸ್ಥಾನ. ಅದೇ ರೀತಿ ಪ್ರಶಸ್ತಿಯನ್ನು ಸ್ವೀಕರಿಸಲಿಕ್ಕಿರುವವರು ಯಕ್ಷಗಾನ ದಶಾವತಾರಿಗಳಾದ ಶ್ರೀಯುತ ಕೆ ಗೋವಿಂದ ಭಟ್ ಸೂರಿಕುಮೇರು ಇವರು. ಅತಿಥಿಗಳಾಗಿ ಸಭೆಯನ್ನು ಅಲಂಕರಿಸಲಿಕ್ಕಿರುವವರು ಶ್ರೀಯುತ ಚಿತ್ತರಂಜನ್ ಬೋಳಾರ್, ಅಧ್ಯಕ್ಷರು ಆತ್ಮಶಕ್ತಿ ವಿವಿಧೋದ್ದೇಶ ಸಹಕಾರಿ ಸೌಹಾರ್ದ ಸಂಘ. ಅದೇ ರೀತಿ ಶ್ರೀ ಎನ್ ಪುರುಷೋತ್ತಮ ಶೆಟ್ಟಿ, ಯಮುನಾ ಹೋಮ್ಸ್ ಆ್ಯಂಡ್ ಡಿಸೈನ್ ಪ್ರೈವೇಟ್ ಲಿಮಿಟೆಡ್. ಶ್ರೀ ಸುಂದರ ಆಚಾರ್ಯ ಬೆಳುವಾಯಿ, ಮಾಲಕರು ಕೌಶಲ್ಯ ಕನ್ಸ್ಟ್ರಕ್ಷನ್ಸ್. ಶ್ರೀ ರಾಜೇಶ್ ಜಿ, ಸಹಾಯಕ ನಿರ್ದೇಶಕರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ದಕ್ಷಿಣ ಕನ್ನಡ. ಅದೇ ರೀತಿ MRPLನ ಶ್ರೀ ಸೀತಾರಾಮ ರೈ ಕೈಕಾರ. ಈ ಎಲ್ಲ ಗಣ್ಯರ ಸಮ್ಮುಖದಲ್ಲಿ ಇಂದು ಸಭಾ ಕಾರ್ಯಕ್ರಮ ನಡೆದು ಆ ಬಳಿಕ ಶಾರದಾ ವಿವಾಹ ಅನ್ನುವಂಥ ಯಕ್ಷಗಾನ ತಾಳಮದ್ದಳೆ ಕಾರ್ಯಕ್ರಮ ಕೂಡ ನಡೀಲಿಕ್ಕಿದೆ. ಇಂದು ವೇದಿಕೆಯನ್ನು ಅಲಂಕರಿಸಲಿಕ್ಕಿರುವ ಎಲ್ಲ ಗಣ್ಯರನ್ನು ವೇದಿಕೆಗೆ ಕರೆದುಕೊಂಡು ಬರಬೇಕಾಗಿ ಯಕ್ಷಾಂಗಣದ ಎಲ್ಲ ಪದಾಧಿಕಾರಿಗಳಲ್ಲಿ ವಿನಂತಿಸಿಕೊಳ್ತೇನೆ. ಕಾರ್ಯಕ್ರಮದ ಶುಭ ಆರಂಭಕ್ಕಾಗಿ ಪ್ರಾರ್ಥಿಸಲಿಕ್ಕಿದ್ದಾರೆ ಯಕ್ಷಾಂಗಣ ಇದರ ಕಾರ್ಯದರ್ಶಿಗಳಾದ ಶ್ರೀಮತಿ ಸುಮಾ ಪ್ರಸಾದ್ ಇವರು. ವಂದೇ ಓಂಕಾರ ಚಾಮರ ಕರ್ಣನೆ ಶಂಕರ ಸುತ ಶರಣೋ ವಿನಾಯಕ ಮಂಗಳವರ ಶರಣೋ. ವಂದೇ ಓಂಕಾರ ಚಾಮರ ಕರ್ಣನೆ ಶಂಕರ ಸುತ ಶರಣೋ ವಿನಾಯಕ ಮಂಗಳವರ ಶರಣೋ. ಮಧುರು ಗಣಪತಿ ಶರವು ಗಣಪತಿ ಕುಂಬಾಶಿ ಗಣಪತಿ ಶರಣೋ. ಹಟ್ಯಂಗಡಿ ಗಣಪತಿ ಇಡಗುಂಜಿ ಗಣಪತಿ ಗೋಕರ್ಣ ಗಣಪತಿ ಶರಣೋ. ವಂದೇ ಓಂಕಾರ ಚಾಮರ ಕರ್ಣನೆ ಶಂಕರ ಸುತ ಶರಣೋ ವಿನಾಯಕ ಮಂಗಳವರ ಶರಣೋ. ಯಕ್ಷಾಂಗಣ ಇದರ ಉಪಾಧ್ಯಕ್ಷರಾದಂಥ ಮಾನ್ಯ ಸುಂದರ್ ಶೆಟ್ಟಿ ಇವರು ಕೂಡ ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಅದೇ ರೀತಿ ತೊನ್ಸೆ ಪುಷ್ಕಳ್ ಕುಮಾರ್ ಇವರನ್ನು ಕೂಡ ವೇದಿಕೆಗೆ ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇದೀಗ ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮ ಶುಭಾರಂಭಗೊಂಡಿದೆ. ಮುಂದೆ
ದೀಪ ಪ್ರಜ್ವಲನೆಯ ಮೂಲಕ ಮುಂದೆ ಯಕ್ಷಾಂಗಣ ಇದರ ಕಾರ್ಯಾಧ್ಯಕ್ಷರಾದ ಶ್ರೀಯುತ ಭಾಸ್ಕರ್ ರೈ ಕುಕ್ಕುವಳ್ಳಿ ಇವರು ಎಲ್ಲ ಗಣ್ಯರನ್ನು ಸ್ವಾಗತಿಸಬೇಕಾಗಿ ಕೇಳಿಕೊಳ್ತೇನೆ. ಆತ್ಮೀಯರಾದ ಕಲಾಭಿಮಾನಿ ಬಂಧುಗಳೇ, ಯಕ್ಷಾಂಗಣ ಮಂಗಳೂರು ಯಕ್ಷಗಾನ ಚಿಂತನ ಮಂಥನ ಮತ್ತು ಪ್ರದರ್ಶನ ವೇದಿಕೆ ಈ ಒಂದು ಸಂಘಟನೆ ಕಳೆದ 12 ವರ್ಷಗಳಿಂದ ಮಂಗಳೂರು ವಿಶ್ವವಿದ್ಯಾನಿಲಯದ ಡಾಕ್ಟರ್ ದಯಾನಂದ ಪೈ ಸತೀಶ್ ಪೈ ಯಕ್ಷಗಾನ ಅಧ್ಯಯನ ಕೇಂದ್ರ ಮತ್ತು ನಮ್ಮ ಸೋದರ ಸಂಸ್ಥೆಯಾದ ಕರ್ನಾಟಕ ಯಕ್ಷಭಾರತಿ ಪುತ್ತೂರು ಇದರ ಸಹಯೋಗದಲ್ಲಿ ನಡೆಸ್ತಾ ಇರತಕ್ಕಂತಹ ಯಕ್ಷಾಂಗಣದ ಕನ್ನಡ ರಾಜ್ಯೋತ್ಸವ ಕಲಾ ಸಂಭ್ರಮ 13ನೇ ವರ್ಷದ ನುಡಿ ಹಬ್ಬ ಇದನ್ನು ಆಚರಿಸ್ತಾ ಇದ್ದೇವೆ. ಪ್ರತಿ ವರ್ಷ ಕೂಡ ನವೆಂಬರ್ ತಿಂಗಳಿನಲ್ಲಿ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವಂಥ ಉದ್ದೇಶ ಕರ್ನಾಟಕ ರಾಜ್ಯದಲ್ಲಿ ಆಡಳಿತ ಭಾಷೆ ಮತ್ತು ನಮ್ಮ ಮಾತೃಭಾಷೆ ಅದು ಕನ್ನಡದಲ್ಲಿ ಎಲ್ಲ ಕಲಾಪಗಳು ನಡೆಯುವ ಮೂಲಕವಾಗಿ ಕನ್ನಡಕ್ಕೆ ಪ್ರಾಶಸ್ತ್ಯವನ್ನು ಕೊಡುವಂಥ ಕೆಲಸಗಳಾಗಬೇಕು ಎನ್ನುವುದು ಬರೀ ಬೂಟಾಟಿಕೆಯ ಮಾತು ಆಗಬಾರದು, ಎಲ್ಲ ರಂಗ ಪ್ರಕಾರಗಳಲ್ಲಿ ಕೂಡ ಅದು ಕಾಣಿಸಿಕೊಳ್ಳಬೇಕು ಎನ್ನುವುದು ನಮ್ಮ ಉದ್ದೇಶ. ಬಹುಶಃ ಈ ಕಾರಣಕ್ಕಾಗಿ ಯಕ್ಷಗಾನವನ್ನು ಬಿಟ್ಟರೆ ಬೇರೆ ಕಲಾ ಪ್ರಕಾರ ನಮಗೆ ಶುದ್ಧವಾದ ಕನ್ನಡವನ್ನು ಆಡುವಂತಹ ಕಲಾ ಪ್ರಕಾರಗಳು ಸಿಗಲಿಕ್ಕೆ ಸಾಧ್ಯ ಇಲ್ಲ. ಯಕ್ಷಗಾನದ ಒಬ್ಬ ಕಲಾವಿದ ರಂಗಸ್ಥಳಕ್ಕೆ ಬಂದರೆ ಕನ್ನಡವನ್ನೇ ಮಾತಾಡ್ತಾನೆ, ಅನ್ಯ ಭಾಷೆಗಳ ಪ್ರಯೋಗ ಮಾಡ್ತಾ ಇಲ್ಲ. ಹಾಗಾಗಿ ಇವತ್ತು ಸರ್ಕಾರದ ನೆರಳಿನಲ್ಲಿ ಇರತಕ್ಕಂಥ ಕೆಲವು ಸಂಘಟನೆಗಳು ಅಥವಾ ಸಂಘ ಸಂಸ್ಥೆಗಳು ಕನ್ನಡಕ್ಕಾಗಿ ತುಂಬ ಕೆಲಸಗಳನ್ನು ಮಾಡ್ತೇವೆ ಅಂತ ಹೇಳ್ತಾರೆ, ಆದರೆ ಅದು ಅನುಷ್ಠಾನದಲ್ಲಿ ಎಷ್ಟರ ಮಟ್ಟಿಗೆ ಆಗ್ತಾ ಇದೆ ಅಂತ ನಾವು ನೋಡಿದರೆ ಬಹುಶಃ ಅದು ಅಷ್ಟೊಂದು ಆಶಾದಾಯಕವಾಗಿ ನಮಗೆ ಕಾಣ್ತಾ ಇಲ್ಲ. ಕನ್ನಡ ಭಾಷೆಗೆ ಸಂಸ್ಕೃತಿಗೆ ಸಂಬಂಧಪಟ್ಟಂಥ ಕೆಲಸಗಳು ನಿಧಾನಗತಿಯಲ್ಲಿ ಸಾಗ್ತಾ ಇದ್ದಾವೆ. ಶಾಲಾ ಕಾಲೇಜುಗಳಲ್ಲಿಯೂ ಕೂಡ ಈಗ ಆಂಗ್ಲ ಮಾಧ್ಯಮದ ಶಾಲೆಗಳ ಭರಾಟೆಯಲ್ಲಿ ಕನ್ನಡ ಶಾಲೆಗಳು ಮುಚ್ಚುವಂಥ ಒಂದು ಪರಿಸ್ಥಿತಿ ಬಂದಿದೆ. ಯಕ್ಷಗಾನವನ್ನು ಶುದ್ಧವಾದ ಕನ್ನಡದ ಒಂದು ಭಾಷೆಯ ಒಂದು ಕಲೆ, ಅದೊಂದು ರಾಜ್ಯದ ಕಲೆ ಆಗಬೇಕು ಎನ್ನುವಂಥದ್ದು ಕೂಡ ನಮ್ಮ ಹಕ್ಕೊತ್ತಾಯ ಆಗಿತ್ತು. ಆ ದಿಶೆಯಲ್ಲಿ ಅದನ್ನು ಕಾಣಿಸುವಂಥ ಪ್ರಯತ್ನವನ್ನು ನಮ್ಮವರೇ ಮಾಡುವುದಿಲ್ಲ. ಪೂರ್ತಿ ಕನ್ನಡವನ್ನು ಮಾತಾಡುವಂಥ ಒಂದು ಕಲೆ ಇದ್ದರೆ ಅದು ಯಕ್ಷಗಾನ. ಹಾಗಾಗಿ ಆದ್ಯತೆಯ ಮೇರೆಗೆ ಸರ್ಕಾರ ಅದನ್ನು ಮಾಡಬೇಕು. ಕನ್ನಡದ ಕೆಲಸವನ್ನು ಮಾಡುವಂಥ ಅನೇಕ ಸಂಘಗಳು ಇದ್ದಾವೆ. ಬಹುಶಃ ಯಕ್ಷಗಾನ ಅಕಾಡೆಮಿಯಂತಹ ಸಂಘಟನೆಗಳ ಮೂಲಕ ಯಕ್ಷಗಾನದ ಕೆಲಸ ಆಗ್ತಾ ಇದೆ. ಆದರೆ ಕಳೆದ 4-5 ವರ್ಷಗಳಿಂದ ಯಕ್ಷಗಾನ ಅಕಾಡೆಮಿ ಕೂಡ ನಮ್ಮ ಕಡೆಗೆ ದೃಷ್ಟಿ ಹರಿಸಿದ್ದು ಕಾಣುವುದಿಲ್ಲ. ನಾವು ಯಾವ ಸಹಯೋಗ ಕೊಡಿ ಅಂತ ಅರ್ಜಿ ಹಾಕಿದರೂ ಕೂಡ ಅದು ವಾಪಸ್ ಬರ್ತದೆ, ಫಂಡ್ ಇಲ್ಲ ಅಂತ. ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಉಂಟು, ಬಹುಶಃ ಅದು ಯಕ್ಷಗಾನದ ಕಲೆ ಬಗ್ಗೆ ಹೆಚ್ಚಿನ ಕೆಲಸವನ್ನು ಮಾಡಬೇಕು. ಮುತುವರ್ಜಿಯಿಂದ ಈ ಕನ್ನಡವನ್ನು ಬಹುಶಃ ಹೆಚ್ಚಾಗಿ ಬಳಸುವಂಥ ಒಂದು ಕಲೆ ಇದ್ದರೆ ಅದು ಯಕ್ಷಗಾನ. ಹಾಗಾಗಿ ಇದರ ಮಹತ್ವ ಏನು ಎನ್ನುವುದನ್ನು ಹೇಳುವುದಕ್ಕೆ ಅಭಿವೃದ್ಧಿ ಪ್ರಾಧಿಕಾರ ಪ್ರಯತ್ನ ಪಡಬೇಕಾದ್ದು ತುಂಬ ಅಗತ್ಯ. ಆದರೆ ಅವರ ಅಧ್ಯಕ್ಷರಾದವರು ಅದನ್ನು ಮಾಡುವುದಿಲ್ಲ. ಅವರು ಈ ಭಾಗದವರೇ ಆಗಿದ್ದುಕೊಂಡು ಯಕ್ಷಗಾನದ ಕುರಿತಾಗಿ ಅನಗತ್ಯದ ಮಾತುಗಳನ್ನು ಸಾರ್ವಜನಿಕವಾಗಿ ಹೇಳಲಿಕ್ಕೆ ತೊಡಗುತ್ತಾರೆ. ನಮ್ಮವರೇ ಹಾಗೆ ಮಾಡಿದರೆ ಭಾಳ ಕಷ್ಟ ಅಲ್ಲ. ಸಾಮಾನ್ಯವಾಗಿ ಏನಾದರೂ ಪುರಾವೆ ಇದ್ದು ಅವರಿಗೆ ಸ್ವಾನುಭವ ಇದ್ದರೆ ಅವರು ಹೇಳ್ಬೋದು ಇರುತ್ತೆ. ಯಾರೊಬ್ಬರು ಹೇಳಿದರು ಎನ್ನುವ ಹೇಳಿಕೆಯನ್ನು ಹೇಳಿಕೊಂಡು ಸಾರ್ವಜನಿಕವಾಗಿ ಅವರು ಒಂದು ವಿಚಾರದ ಬಗ್ಗೆ ಎಲ್ಲ ಕಲಾವಿದರು ತಲೆತಗ್ಗಿಸುವಂತಹ ರೀತಿಯಲ್ಲಿ ಮಾತಾಡ್ತಾರೆ ಅಂತ ಹೇಳಿದರೆ ಭಾಳ ಕಷ್ಟ. ಹಿಂದಿನ ಕಲಾವಿದರು ಹಾಗೆ ಮಾಡ್ತಾ ಇದ್ರು ಅಂದರೆ ಹಿಂದೆ ಪ್ರಾತಸ್ಮರಣೀಯರಾದ ಅನೇಕ ಕಲಾವಿದರು ಆಗಿ ಹೋಗಿದ್ದಾರೆ. ಯಾವ ಕ್ಷೇತ್ರದಲ್ಲಿ ಇಲ್ಲ ಅಪಸವ್ಯಗಳು. ಹಾಗಾಗಿ ಸಾರ್ವಜನಿಕವಾಗಿ ಹೇಳುವಂಥ ವಿಷಯ ಅಲ್ಲ ಅದು. ಇನ್ನು ಈ ರಂಗಕ್ಕೆ ಬರುವಂತಹವರಿಗೆ ಸ್ವಲ್ಪ ಸಂಕೋಚ ಆಗುವಂಥ ಒಂದು ಸ್ಥಿತಿ ಆಗ್ತದೆ. ಹಾಗಾಗಿ ಕಲಾವಿದರನ್ನು ಕಲೆಯನ್ನು ಗೌರವಿಸುವಂಥ ಕೆಲಸವನ್ನು ನಾವು ಯಾವತ್ತೂ ಮಾಡಬೇಕು ಹೊರತು ಅದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ನಮ್ಮವರೇ ಅದನ್ನು ಹೇಳಿಕೊಂಡು ಬಂದರೆ ಭಾಳ ಕಷ್ಟ. ನಮ್ಮ ಜೊತೆಯಲ್ಲಿ ವೇಷ ಮಾಡಿ ಯಕ್ಷಗಾನದ ಅರ್ಥಗಾರಿಕೆ
ನಾಟ್ಯ ಎಲ್ಲವನ್ನು ತಿಳ್ಕೊಂಡು ಯೂನಿವರ್ಸಿಟಿಯವರು ಪ್ರೊಫೆಸರ್ ಆಗಿ ಯಾವ ವೇದಿಕೆಯಲ್ಲಿ ಏನು ಮಾತಾಡಬೇಕು ಎನ್ನುವುದನ್ನು ತಿಳಿಯದೆ ಅವರು ಮಾತಾಡ್ತಾರೆ ಅಂತ ಇದ್ದರೆ ಅದರ ಹಿಂದೆ ಯಾವ ಶಕ್ತಿ ಕೆಲಸ ಮಾಡಿದೆ ಅಂತ ನಮ್ಗೆ ಗೊತ್ತಿಲ್ಲ. ಅಧಿಕಾರ ಸಿಕ್ಕಿದಾಗ ಕೆಲವರಿಗೆ ಮತಿಭ್ರಮಣೆ ಆಗುವುದು ಅಂತ ಉಂಟು. ಹಾಗಾಗಿ ಈ ಒಂದು ನಮ್ಮ ಸಂಘಟನೆಯೊಂದಿಗೆ ಕೈ ಜೋಡಿಸಿ ನುಡಿ ಹಬ್ಬದ ಪ್ರಕಾರದಲ್ಲಿ ಏನಾದರೂ ಅವರು ರಾಜ್ಯ ಮಟ್ಟದಲ್ಲಿ ಮಾಡಿದರೆ ಅದು ದೊಡ್ಡ ಕೆಲಸ ಆಗ್ತದೆ. ಮುಂದಕ್ಕಾದರೂ ಅವರು ಅದನ್ನು ಮಾಡಲಿ ಅಂತ ನಾವು ಒಂದು ರೀತಿಯಲ್ಲಿ ಅಪೇಕ್ಷೆ ಪಡುವ. ಆದರೆ ನಾವು ನಮ್ಮ ಕೆಲಸವನ್ನು ಮಾಡ್ತಾ ಹೋಗಬೇಕು. ಈ ದೃಷ್ಟಿಯಿಂದ ನಾವು 13ನೇ ವರ್ಷದಲ್ಲಿ ಕೂಡ ವರ್ಷಂಪ್ರತಿ ಮಾಡಿದ ಹಾಗೆ ತಾಳಮದ್ದಳೆಯನ್ನು ಅದರ ಜೊತೆಗೆ ಅಗಲಿ ಹೋದ ಹಿರಿಯ ಕಲಾವಿದರನ್ನು ಸಂಸ್ಮರಣೆ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ. ಈ ಸಲ ವಿಶೇಷವಾಗಿ ಬೇರೆ ಬೇರೆ ಕಲಾ ತಂಡಗಳನ್ನು ಆಯ್ದು ಹೋದ ವರ್ಷ ಕೂಡ ಅದನ್ನು ಮಾಡಿದ್ದೇವೆ ನಾವು. ಅವರೇ ಕಾರ್ಯಕ್ರಮವನ್ನು ಸಂಯೋಜಿಸುವ ಹಾಗೆ ಅದರ ಜೊತೆಗೆ ಜಿಲ್ಲೆಯ ಪ್ರಸಿದ್ಧ ಅರ್ಥಧಾರಿಗಳನ್ನು ಕೂಡ ಸೇರಿಸಿಕೊಂಡು ಮಾಡುವ ಹಾಗೆ ಒಂದು ಅವಕಾಶಗಳನ್ನು ನಾವು ಮಾಡಿಕೊಟ್ಟದ್ದನ್ನು ಸರಿಯಾಗಿ ಬಳಸಿಕೊಂಡು 6 ತಂಡಗಳು ನಮ್ಮ ಜೊತೆಗೆ ಕೈ ಜೋಡಿಸಿವೆ. ಇವತ್ತು ನಮ್ಮ ಊರಿನ ಬೆಟ್ಟಂಪಾಡಿ ಶ್ರೀ ಮಹಾಲಿಂಗೇಶ್ವರ ಯಕ್ಷಗಾನ ಕಲಾ ಸಂಘದ ಒಂದು ಕಾರ್ಯಕ್ರಮ ಇಲ್ಲಿ ನಡೀಲಿಕ್ಕಿದೆ. ಇದರ ಜೊತೆಗೆ ಸಂಸ್ಮರಣಾ ಕಾರ್ಯಕ್ರಮವನ್ನು ಪ್ರತಿ ವರ್ಷ ನಾವು ಮಾಡ್ತೇವೆ. ಇವತ್ತು ದಿವಂಗತ ಬೆಟ್ಟಂಪಾಡಿ ಬಾಳಪ್ಪ ಶೆಟ್ಟಿಯವರ ಸಂಸ್ಮರಣಾ ಕಾರ್ಯಕ್ರಮ ಇಟ್ಟುಕೊಂಡಿದ್ದೇವೆ. ಬೆಟ್ಟಂಪಾಡಿ ಬಾಳಪ್ಪ ಶೆಟ್ಟಿಯವರು ಸುದೀರ್ಘವಾಗಿ ಯಕ್ಷಗಾನದಲ್ಲಿ ಕೆಲಸ ಮಾಡಿದವರು, ದೊಡ್ಡ ದೊಡ್ಡ ಕಲಾವಿದರ ಜೊತೆಯಲ್ಲಿ ದೊಡ್ಡ ದೊಡ್ಡ ಮೇಳಗಳಲ್ಲಿ ತಿರುಗಾಟ ಮಾಡಿದವರು, ಯಕ್ಷಗಾನದ ಹಾಸ್ಯಪಟುಗಳಾಗಿ ಯಕ್ಷಾಂಗನದ ಈ ಕಾರ್ಯಕ್ರಮದಲ್ಲಿ ಈ ಮೊದಲು ಕೂಡ ಆರಂಭದಿಂದಲೂ ಅವರ ಸಂಸ್ಮರಣೆಯನ್ನು ಅವರ ಹಿರಿಯ ಪುತ್ರರಾದಂತಹ ನಮ್ಮ ಬೆಟ್ಟಂಪಾಡಿ ಸುಂದರ್ ಶೆಟ್ಟಿಯವರು, ಅವರು ನಿವೃತ್ತ ವಿಜಯ ಬ್ಯಾಂಕಿನ ಅಧಿಕಾರಿಗಳು, ಅವರು ಮತ್ತು ಅವರ ಕುಟುಂಬದವರು ಸೇರಿಕೊಂಡು ಅದನ್ನು ನಮಗೆ ಸಹಕಾರ ಕೊಡ್ತಾ ಇದ್ದಾರೆ. ಹಾಗಾಗಿ ಪ್ರತಿ ವರ್ಷ ಅದು ಆಗ್ತಾ ಇದೆ. ಬಾಳಪ್ಪ ಶೆಟ್ಟಿಯವರ ಒಂದು ಒಡನಾಟದಲ್ಲಿ ನಾವು ಬಹಳ ಎಳೆವೆಯಲ್ಲಿ ಇದ್ದದ್ದರಿಂದ ನಮ್ಮ ಯಕ್ಷಗಾನ ಸಂಘ ಬೆಟ್ಟಂಪಾಡಿಯ ಮಹಾಲಿಂಗೇಶ್ವರ ಯಕ್ಷಗಾನ ಸಂಘದ ಆಗಿದ್ದರಿಂದ ಒಂದು ಸಾಮಾಜಿಕವಾದ ಕಳಕಳಿಯಿಂದ ಒಬ್ಬ ಕಲಾವಿದ ಹೇಗೆ ಇರಬಹುದು ಎನ್ನುವುದನ್ನು ಅವರು ತೋರಿಸಿಕೊಟ್ಟವರು. ಹಾಗಾಗಿ ಅವರ ನೆನಪನ್ನು ಸದಾ ಮಾಡುವ ದೃಷ್ಟಿಯಿಂದ ಇವತ್ತು ನಾವು ಬೆಟ್ಟಂಪಾಡಿ ಬಾಳಪ್ಪ ಶೆಟ್ಟರ ಸಂಸ್ಮರಣೆಯನ್ನು ಕೂಡ ಮಾಡ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮದಲ್ಲಿ ಇವತ್ತು ದೀಪ ಪ್ರಜ್ವಲನೆ ಮಾಡಿ ಸಂಸ್ಮರಣಾ ಜ್ಯೋತಿಯನ್ನು ಬೆಳಗುವುದಕ್ಕೆ ನಮ್ಮ ಮಂಗಳೂರಿನ ಪುಣ್ಯಕ್ಷೇತ್ರವಾಗಿರತಕ್ಕಂಥ ಶ್ರೀ ಶರವು ಶ್ರೀ ಮಹಾಗಣಪತಿ ಕ್ಷೇತ್ರ ಅದರ ಶಿಲಶಿಲೆ ಆಡಳಿತ ಮುಕ್ತೇಸರಾಗಿರತಕ್ಕಂತಹ ಶ್ರೀ ರಾಘವೇಂದ್ರ ಶಾಸ್ತ್ರಿಗಳನ್ನು ನಾವು ಕೇಳಿಕೊಂಡೆವು. ಶರಬೇಶ್ವರ ಮಹಾಗಣಪತಿ ದೇವಸ್ಥಾನದಲ್ಲಿ ಬಹಳ ದೀರ್ಘಕಾಲದಿಂದ ಅವರ ಹಿರಿಯರ ಒಂದು ಪರಂಪರೆಯನ್ನು ಅವರು ಮಾಡಿಕೊಂಡು ಬಂದಿದ್ದಾರೆ ಮತ್ತು ಪ್ರತಿ ವರ್ಷ ಕೂಡ ನಮ್ಮ ಯಕ್ಷಾಂಗಣದ ಕಾರ್ಯಕ್ರಮಕ್ಕೆ ಒಂದು ದಿವಸ ಶಾಸ್ತ್ರಿಗಳು ಬಂದೇ ಬರ್ತಾರೆ. ನಾನು ಅಕಾಡೆಮಿಯ ಸದಸ್ಯನಾಗಿದ್ದಾಗ ನಮ್ಮ ಯಕ್ಷಪ್ರಮೇಳ ಅಂತ ಒಂದು ಕಾರ್ಯಕ್ರಮ 2 ದಿವಸ ಮಾಡುವಾಗ ಅವರೇ ಉದ್ಘಾಟನೆ ಮಾಡಿದ್ದು. ಹಾಗಾಗಿ ನಮ್ಮ ಒಂದು ಗಣಪತಿ ದೇವರ ಒಂದು ಆಶೀರ್ವಾದವನ್ನು ಯಾವತ್ತೂ ಕೂಡ ತರುವುದರ ಮೂಲಕವಾಗಿ ನಿರ್ವಿಘ್ನವಾಗಿ ನಮ್ಮ ಈ ಕಾರ್ಯಕ್ರಮ ನಡೀತಾ ಇದೆ. ಅವರನ್ನು ನಾನು ಬಹಳ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೇನೆ. ನಮ್ಮ ಪ್ರಧಾನ ಕಾರ್ಯದರ್ಶಿಗಳಾದಂತಹ ತೋನ್ಸೆ ಪುಷ್ಕಳ್ ಕುಮಾರ್ ಅವರು ಬಂದು ಶಾಸ್ತ್ರಿಯವರಿಗೆ ಶಾಲಿನ ಗೌರವವನ್ನು ಕೊಡಬೇಕು ಅಂತ ನಾನು ವಿನಂತಿಸ್ತೇನೆ. ಪುಷ್ಕಳ ಕೂತ್ಕೊಳ್ಳಿ ಪುಷ್ಕಳ ಕೂತ್ಕೊಳ್ಳಿ. ಇನ್ನೋರ್ವರು ಅತಿಥಿಗಳು ನಮ್ಮ ಆತ್ಮಶಕ್ತಿ ವಿವಿಧೋದ್ದೇಶ ಸಹಕಾರಿ ಸಂಘದ ಅಧ್ಯಕ್ಷರಾಗಿ ಅದನ್ನು ಬಹಳ ಪ್ರಗತಿಯ ದಾರಿಯಲ್ಲಿ ಮುನ್ನಡೆಸ್ತಾ ಇರತಕ್ಕಂತಹ ಚಿತ್ತರಂಜನ್ ಬೋಳಾರ್ ಅವರು. ಸಹಕಾರಿ ರತ್ನ ಪ್ರಶಸ್ತಿ ಕರ್ನಾಟಕ ಸರ್ಕಾರ ಅವರಿಗೆ ಕೊಟ್ಟಿದೆ. ಇಂಥ ಅನೇಕ ಸಾಹಿತ್ಯ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ನಿರಂತರ ಪ್ರೋತ್ಸಾಹವನ್ನು ಅವರು ಕೊಡ್ತಾ ಇದ್ದಾರೆ. ನಮ್ಮ ಯಕ್ಷಾಂಗಣದ ಜೊತೆಗೆ ಪ್ರತಿ ವರ್ಷ ಕೂಡ ಅವರ ಒಂದು ಸಹಕಾರ ಇದೆ ಮತ್ತು ಕಾರ್ಯಕ್ರಮಕ್ಕೆ ಬಂದು ಕೂಡ ನಮಗೆ ಪ್ರೋತ್ಸಾಹವನ್ನು ಕೊಡ್ತಾ ಇದ್ದಾರೆ. ಅವರನ್ನು ನಾನು ಯಕ್ಷಾಂಗಣ ಮತ್ತು ಮಂಗಳೂರು ವಿಶ್ವವಿದ್ಯಾನಿಲಯದ ಪರವಾಗಿ ಪ್ರೀತಿಯಿಂದ ಸ್ವಾಗತಿಸ್ತೇನೆ. ಅವರಿಗೆ ನಮ್ಮ ಕರುಣಾಕರ್ ಶೆಟ್ಟಿ ಪಣಿಯೂರು ನಮ್ಮ ಕಾರ್ಯಕಾರಿ ಸಮಿತಿ ಸದಸ್ಯರು ಅವರು ಬಂದು ಶಾಲಿನ ಗೌರವವನ್ನು ಕೊಡಬೇಕು ಅಂತ ನಾನು ವಿನಂತಿಸ್ತೇನೆ. ಪದ್ಮನಾಭ ಶೆಟ್ಟಿ ಬನ್ನಿ.
ಇನ್ನೋರ್ವ ಅತಿಥಿಗಳು ಸುಂದರ ಆಚಾರ್ಯ ಬೆಳುವಾಯವರು ಕೌಶಲ್ಯ ಕನ್ಸ್ಟ್ರಕ್ಷನ್ಸ್ ಎನ್ನುವಂಥ ಒಂದು ಸಂಸ್ಥೆಯನ್ನು ನಡೆಸಿಕೊಂಡು ಬರ್ತಾ ಇದ್ದಾರೆ. ಉದ್ದಿಮೆ ಕ್ಷೇತ್ರದಲ್ಲಿ ಭಾಳಷ್ಟು ಕೆಲಸ ಮಾಡಿದವರು. ಅದರ ಜೊತೆಗೆ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಕೆಲಸಗಳಲ್ಲಿ ಯಾವತ್ತೂ ಕೂಡ ತಮ್ಮನ್ನು ಅರ್ಪಿಸಿಕೊಂಡವರು. ಕಾಳಿಕಾಂಬ ವಿನಾಯಕ ದೇವಸ್ಥಾನ ಕಾರ್ ಸ್ಟ್ರೀಟ್ ಅದರ ಆಡಳಿತ ಮುಕ್ತೇಶ್ವರರಾಗಿ ಒಂದು ಅವಧಿಗೆ ಅವರು ಕೆಲಸ ಮಾಡಿದ್ದಾರೆ. ಅದರ ಜೊತೆಗೆ ಯಕ್ಷಗಾನದ ಮೇರು ಕಲಾವಿದರಾದಂಥ ಕಡಬ ನಾರಾಯಣಾಚಾರ್ಯ ಮತ್ತು ಅವರ ಪುತ್ರ ಈಗ ನಮ್ಮ ಜೊತೆಗೆ ಇಲ್ಲ, ವಿನಯಾಚಾರ್. ಅವರಿಬ್ಬರ ಸಂಸ್ಮರಣಾ ಸಮಿತಿಯೊಂದು 4-5 ವರ್ಷಗಳ ಹಿಂದೆ ರಚನೆ ಆಗಿತ್ತು. ಆರಂಭದಿಂದಲೂ ಅದನ್ನು ಸ್ಥಾಪನೆ ಮಾಡಿ ಅದರ ಅಧ್ಯಕ್ಷರಾಗಿ ಬೆಳುವಾಯಿ ಸುಂದರಾಚಾರ್ಯರಿದ್ದಾರೆ. ಹಾಗಾಗಿ ಅವರು ಯಕ್ಷಗಾನದ ಅಭಿಮಾನಿಗಳು ಕೂಡ. ಹೋದ ವರ್ಷ ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ, ಇವತ್ತು ನಮ್ಮ ಜೊತೆ ಇದ್ದಾರೆ. ಅವರನ್ನು ಬಹಳ ಗೌರವಪೂರ್ವಕವಾಗಿ ನಾನು ವೇದಿಕೆಗೆ ಸ್ವಾಗತಿಸ್ತೇನೆ. ನಮ್ಮ ಸಮಿತಿಯ ಗೇರುಕಟ್ಟೆ ಉಮೇಶ್ ಆಚಾರ್ಯರು ದಯವಿಟ್ಟು ವೇದಿಕೆಯ ಮೇಲೆ ಬಂದು ಅವರಿಗೆ ಒಂದು ಶಾಲಿನ ಗೌರವವನ್ನು ಕೊಡಬೇಕು ಅಂತ ವಿನಂತಿಸ್ತೇನೆ. ಇವತ್ತು ಬೆಟ್ಟಂಪಾಡಿ ಬಾಳಪ್ಪ ಶೆಟ್ಟರ ಈ ಸಂಸ್ಮರಣಾ ಸಮಾರಂಭದಲ್ಲಿ ಕಾರ್ಯಕ್ರಮದ ಒಂದು ಪ್ರಶಸ್ತಿಯನ್ನು ಸ್ವೀಕರಿಸುವುದಕ್ಕೆ ನಮ್ಮ ಕೇಳಿಕೆಗೆ ಮೇರೆಗೆ ಬಂದವರು ಯಕ್ಷಗಾನದ ಹಿರಿಯ ಕಲಾವಿದರು, ದಶಾವತಾರಿಗಳು ಆದಂತಹ ಕೆ ಗೋವಿಂದ ಭಟ್ ಅವರು ನಾನು ಬಹಳ ಗೌರವಪೂರ್ವಕವಾಗಿ ವೇದಿಕೆಯ ಮೇಲೆ ಆಹ್ವಾನಿಸ್ತಾ ಇದ್ದೇನೆ. ಗೋವಿಂದ ಭಟ್ರು ನಮ್ಮ ನಡುವೆ ಇರತಕ್ಕಂತಹ ಒಬ್ಬ ಲೆಜೆಂಡರಿ ಕಲಾವಿದ. ಯಕ್ಷಗಾನದ ಪ್ರತಿಯೊಬ್ಬರೂ ಕೂಡ ಗೌರವಿಸುವಂತಹ ಮಹಾನುಭಾವರು. ಯಕ್ಷಗಾನದ ಎಲ್ಲ ವಿಭಾಗಗಳಲ್ಲಿ ಕೂಡ ತಮ್ಮನ್ನು ತೊಡಗಿಸಿಕೊಂಡವರು. 80 ದಾಟಿದಂತಹ ಗೋವಿಂದ ಭಟ್ರು ಗುರು ಗೋವಿಂದ ಭಟ್ರು ಅಂತಲೇ ಅವರು ಪ್ರಸಿದ್ಧರು. 86 ಆಯ್ತು ಈಗ ಅವರಿಗೆ. ಮೊನ್ನೆವರೆಗೂ ಅವರು ವೇಷ ಮಾಡ್ತಾಯಿದ್ರು, ತಾಳಮದಲೆಯಲ್ಲಿ ಅರ್ಥ ಹೇಳ್ತಾಯಿದ್ರು. ನಮ್ಮ ಯಕ್ಷಾಂಗಣದ ಕಾರ್ಯಕ್ರಮದಲ್ಲಿ ಆರಂಭದಿಂದ ಒಂದು 10-12 ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಗೋವಿಂದ ಭಟ್ರು. ಬಹುಶಃ ಅವರಿಗೆ ಸಿಗಬೇಕಾದ ಎಲ್ಲ ಪ್ರಶಸ್ತಿಗಳು ಸಿಕ್ಕಿದೆ. ರಾಷ್ಟ್ರ ಮಟ್ಟದ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ ಸಿಕ್ಕಿದೆ, ಆಮೇಲೆ ರಾಜ್ಯ ಮಟ್ಟದ ರಾಜ್ಯೋತ್ಸವ ಪ್ರಶಸ್ತಿ ಸಿಕ್ಕಿದೆ, ಎಲ್ಲವೂ ಸಿಕ್ಕಿದೆ. ಆದರೆ ಬೆಟ್ಟಂಪಾಡಿ ಬಾಳಪ್ಪ ಶೆಟ್ಟರ ಜೊತೆಗೆ ಒಡನಾಡಿಯಾಗಿದ್ದವರು ಅವರು ಹಿಂದೆ. ನಾವು ಆದಷ್ಟು ಹಿರಿಯರನ್ನು ಹಾಗೆ ಹುಡುಕುವುದು. ಹಾಗಾಗಿ ಈ ಒಂದು ಗೌರವವನ್ನು ತಗೊಳ್ಬೇಕು ಅಂತ ನಾವು ವಿನಂತಿಸಿಕೊಂಡಾಗ ಬಹಳ ಪ್ರೀತಿಯಿಂದ ಒಪ್ಪಿಕೊಂಡು ಇವತ್ತು ಬಂದಿದ್ದಾರೆ. ಈ ಹರೆಯದಲ್ಲಿ ಕೂಡ ಅವರು ಯಕ್ಷಗಾನದ ಕಾರ್ಯಕ್ರಮಕ್ಕೆ ಸಂಪೂರ್ಣವಾಗಿ ತಮ್ಮನ್ನು ಅರ್ಪಿಸಿಕೊಂಡಂತಹ ಒಬ್ಬ ಮಹಾನ್ ಕಲಾವಿದರು. ಅವರನ್ನು ನಾನು ಬಹಳ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ, ಬೆಟ್ಟಂಪಾಡಿ ಬಾಳಪ್ಪ ಶೆಟ್ಟಿ ಯಕ್ಷಗಾನ ಪ್ರತಿಷ್ಠಾನದ ಅಧ್ಯಕ್ಷರು, ನಮ್ಮ ಉಪಾಧ್ಯಕ್ಷರಾದಂತಹ ಬೆಟ್ಟಂಪಾಡಿ ಸುಂದರ ಶೆಟ್ಟಿಯವರು ಶಾಲಿನ ಗೌರವವನ್ನು ಗೋವಿಂದ ಭಟ್ರಿಗೆ ನೀಡಬೇಕು ಅಂತ ನಾನು ವಿನಂತಿಸ್ತೇನೆ. ಇದು ನಮ್ಮ ಅತಿಥಿಗಳ ನೆಲೆಯಲ್ಲಿ ಅವರಿಗೆ ಶಾಲು, ಆಮೇಲೆ ಸನ್ಮಾನ ಇದೆ. ಪ್ರತಿ ದಿವಸ ಕೂಡ ಒಂದೊಂದು ಪ್ರಸಂಗ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಬ್ಬರು ಸಂಯೋಜಕರು ನಮ್ಮ ಜೊತೆಗೆ ಇರ್ತಾರೆ. ಇವತ್ತು ಸಾಲ್ಮರ ಭಾಸ್ಕರ್ ಶೆಟ್ಟರು ಈ ಒಂದು ವ್ಯವಸ್ಥೆಯನ್ನೆಲ್ಲ ಮಾಡಿ ಇವತ್ತು ನಮ್ಮ ಕಾರ್ಯಕ್ರಮದ ನಿರೂಪಣೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಅವರನ್ನು ಕೂಡ ನಾನು ಇಡೀ ತಂಡವನ್ನು ಸ್ವಾಗತಿಸ್ತಾ, ನೇರ ಪ್ರಸಾರದಲ್ಲಿ ಈ ಕಾರ್ಯಕ್ರಮ ನಮ್ಮ ಕುಡ್ಲ ವಾಹಿನಿಯಲ್ಲಿ ಮೂಡಿ ಬರ್ತಾ ಇದೆ. ಹಾಗಾಗಿ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಾ ಇರುವಂತಹ ಎಲ್ಲ ವೀಕ್ಷಕ ಬಂಧುಗಳಿಗೆ, ಯಕ್ಷಗಾನ ಕಲಾಭಿಮಾನಿಗಳಿಗೂ ಕೂಡ ಸ್ವಾಗತವನ್ನು ಬಯಸಿ, ಪತ್ರಕರ್ತ ಮಿತ್ರರಿಗೆ ಹಾಗೂ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಭಾಗವಹಿಸಿದ ಎಲ್ಲರನ್ನೂ ಕೂಡ ನೆನಪಿಸಿಕೊಂಡು, ವಿಶೇಷವಾಗಿ ನಮ್ಮ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂಥ ತಮ್ಮನ್ನೆಲ್ಲ ಪ್ರೀತಿಯಿಂದ ಸ್ವಾಗತಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದೀಗ 2ನೇ ದಿನದ ಈ ಒಂದು ಜ್ಯೋತಿ ಪ್ರಜ್ವಲನೆಯ ಕಾರ್ಯಕ್ರಮವನ್ನು ನಡೆಸ್ಕೊಡ್ಬೇಕಂತೇಳಿ ಶಿಲೆ ಆಡಳಿತ ಮುಕ್ತೇಶ್ವರರು ಶರವು ಶ್ರೀ ಶರಬೇಶ್ವರ ಮಹಾಗಣಪತಿ ದೇವಸ್ಥಾನ ಶ್ರೀ ರಾಘವೇಂದ್ರ ಶಾಸ್ತ್ರಿಗಳಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಸಮಿತಿಯ ಎಲ್ಲ ನಮ್ಮ ಸದಸ್ಯರು, ಶೇಖರ್ ಅವರು ದಯವಿಟ್ಟು ಬನ್ನಿ ಸರ್.
ಮೇಲೆ ಬನ್ನಿ. ಅತಿಥಿಗಳು ಹಾಗೂ ಸಮಿತಿಯ ಕಾರ್ಯಕಾರಿ ಸಮಿತಿಯ ಸದಸ್ಯರು ಸೇರಿಕೊಳ್ಬೇಕಂತೇಳಿ ಕೇಳ್ಕೊಳ್ತಾ ಇದ್ದೇವೆ. ಇದೀಗ ನಿರ್ವಿಘ್ನವಾಗಿ ಈ ಕಾರ್ಯಕ್ರಮವನ್ನು ಆಯೋಜಿಸಿದವರ ಎಲ್ಲ ಕಾರ್ಯಗಳು, ಹಾಗೆ ಇದನ್ನು ವೀಕ್ಷಣೆ ಮಾಡುತ್ತಿರುವ ಮತ್ತು ಇದಕ್ಕೆ ವಿಶೇಷ ದಾನಿಗಳಾಗಿ ಸಹಕರಿಸಿದವರು ಎಲ್ಲ ವಿಘ್ನಗಳು ಪಾರಾಗಲಿ ಎಂಬ ಪ್ರಸಾದವನ್ನು ಸಂಸ್ಥೆಗೆ ನೀಡಿದ್ದಾರೆ. ಶಾಸ್ತ್ರಿಗಳವರಿಗೆ ನಮನಗಳನ್ನು ಸಲ್ಲಿಸಿ ಅವರು ನಮ್ಮನ್ನುದ್ದೇಶಿಸಿ ಇವತ್ತಿನ ಮಾತುಗಳನ್ನು ಆಡಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಏಕದಂತಾಯ ವಿದ್ಮಹೆ ವಕ್ರತುಂಡಾಯ ಧೀಮಹಿ ತನ್ನೋದಂತಿ ಪ್ರಚೋದಯಾತ್. ಮೊದಲಿಗೆ ನಮ್ಮ ಆರ್ಯದ ದೇವರಾದ ಶರವ ಮಹಾಗಣಪತಿ ಶರವೇಶ್ವರ ದೇವರಿಗೆ ನಮಿಸುತ್ತಾ, ವೇದಿಕೆಯ ಮೇಲಿರುವ ಎಲ್ಲ ಗಣ್ಯರೇ, ಹಾಗೆ ಇವತ್ತಿನ ಪ್ರಶಸ್ತಿಯನ್ನು ಸ್ವೀಕರಿಸಲಿಕ್ಕೆ ಬಂದಂಥ ಹಿರಿಯರಾದ ಗೋವಿಂದ ಭಟ್ರೆ, ನೆರೆದಂಥ ಎಲ್ಲ ಕಲಾಭಿಮಾನಿಗಳೇ. ಭಾಸ್ಕರ ರೈ ಕುಕ್ಕೆಹಳ್ಳಿ ಹೇಳಿದರು, ಯಕ್ಷಗಾನ ತಾಳಮದ್ದಳೆ ಅಂತ ಹೇಳಿದರೆ ಸಂಪೂರ್ಣವಾಗಿ ಅಚ್ಚ ಕನ್ನಡದಲ್ಲಿ ಕನ್ನಡ ಭಾಷೆಯನ್ನು ಜನರಿಗೆ ತಲುಪುವ ರೀತಿಯಲ್ಲಿದೆ. ತಾಳಮದ್ದಳೆ ಅದು ಕಲೆ ಬೇರೆಯವರಿಗೆ ಕೊಡಬೇಕಾದ್ರೆ ಅತಿ ಸುಲಭ. ಯಾಕಂತ ಹೇಳಿದರೆ ಎಲ್ಲಿಯೂ ಒಂದು ಮಂಟಪ 4 ಬೆಂಚಿದ್ದರೆ ಎಲ್ಲ ಚಂದದಲ್ಲಿ ಮಾಡ್ಬೋದು. ನಾಟಕ ಸಿನಿಮಾ ಅಂತ ಹೇಳಿದರೆ ಪರದೆ ಬೇಕು, ಇದು ಬೇಕು, ಎಲ್ಲ ಬೇಕು. ಬಯಲಾಟ ಮಾಡೋದಾದ್ರೂ ಹಾಗೆ ರಂಗಸ್ಥಳ ಬೇಕು, ಬಣ್ಣ ಹಾಕ್ಕೊಳ್ಬೇಕು. ಆದರೆ ತಾಳಮದ್ದಳೆ ಹಾಗಲ್ಲ. ತಮ್ಮ ಮಾತಿನ ಚಾಕಚಕ್ಯತೆಯಿಂದ ಜನರನ್ನು ಆ ಕಥೆಯೊಳಗೆ ಕರ್ಕೊಂಡು ಹೋಗಿ ನಮ್ಮ ಪುರಾಣಗಳನ್ನು, ಕಥೆಗಳನ್ನು, ಸಂಸ್ಕಾರಗಳನ್ನು ಜನರಲ್ಲಿ ತುಂಬಿಸುವಂಥ ಕೆಲಸ ಮಾಡ್ತಾಯಿದೆ. ಸಾಧಾರಣ ಶರವ ದೇವಸ್ಥಾನದಲ್ಲಿ ಸಾಧಾರಣ ಆಯಿತು 70 ವರ್ಷದಿಂದ ತಾಳಮದ್ದಳೆ ನಡೀತಾ ಇದೆ ಪ್ರತಿ ಭಾನುವಾರ. ಹಿರಿಯಾದ ಶ್ರೇಣಿಯವರು, ಬಾಲಕೃಷ್ಣಯವರು ಎಲ್ಲ ಸೇರಿ ಶುರು ಮಾಡಿದಂಥ ಶರಬೇಶ್ವರ ಕೃಪಾಪೋಷಿತ ಯಕ್ಷಗಾನ ಮಂಡಳಿ ಅದು ಈಗಲೂ ನಡೀತಾ ಇದೆ. ಶರವ ದೇವಸ್ಥಾನ ಯಾವಾಗಲೂ ಕಲೆಗೆ ಪ್ರಧಾನ ಕೊಟ್ಟಂಥದ್ದು. ಹಾಗೆ ಕುಕ್ಕಳ್ಳಿಯವರು 13 ವರ್ಷದ ಹಿಂದೆ ಶುರು ಮಾಡುವಾಗ ನಾನೇ ದೀಪ ಹಚ್ಚಿಸಿ ಮಾಡಿದ್ದು. ನಂತರ ಪ್ರತಿ ವರ್ಷ ಕರೀತಾ ಇದ್ದೆ. ಯಾಕಂದರೆ ಕಲೆ ಉಳಿಬೇಕು, ಬೆಳಿಬೇಕು. ಕಲೆಗಳು ನಮ್ಮ ಸಂಸ್ಕಾರ ಸಂಸ್ಕೃತಿಯನ್ನು ಬೀರುವಂಥ ಇದು. ಅದು ಸಹ ತಾಳಮದ್ದಳೆ ಕಲೆ ಎಲ್ಲ ಜನರಿಗೆ ಸುಲಭವಾಗಿ ತಲುಪುವಂಥದ್ದು. ಅದನ್ನು ಅರ್ಥಧಾರಿಗಳಿಗೆ ಎಷ್ಟು ಪಾಂಡಿತ್ಯ ಬೇಕು ಅಂತ ಹೇಳಿದರೆ
ಆ ಜನರಿಗೆ ಆ ಕಥೆಯನ್ನು ಚಂದದಲ್ಲಿ ಕೊಡುವಂಥ ಶಕ್ತಿ ಬೇಕು. ಇವತ್ತು ಕೇಳಿದ ಮಾತು ನಾಳೆ ಬೇರೆ ಇರ್ತದೆ. ಯಾಕಂದರೆ ಹೇಳಿದರೆ ಎದುರಾಳಿಯ ಆ ಮಾತಿನ ವರಸೆಗೆ ತಿರುಗಿ ಕೊಡುವಂಥ ಇದು. ಇವತ್ತು ನೀವು ನೋಡ್ಬೋದು ಒಂದು ಪ್ರಸಂಗವನ್ನು, ಆದರೆ ಮರುದಿನ ಅದೇ ಪ್ರಸಂಗ ಬಂದರೆ ಬೇರೆ ಅರ್ಥ ಅವಳು ಬೇರೆ ರೀತಿಯಲ್ಲಿ ಮಾತಾಡಿ ರಂಜಿಸ್ತಾರೆ. ಅದನ್ನು ನಮ್ಮನ್ನು ಆ ಕತೆ ಒಳಗೆ ಕೊಂಡೋಗಿ ನಮಗೆ ನಮ್ಮ ಪುರಾಣಗಳ ಅದು ಒಳ್ಳೆಯತನವನ್ನು ಅದರಲ್ಲಿ ಹೇಳಿದಂಥ ಉದಾತ್ತ ಭಾವಗಳನ್ನು ನಮಗೆ ತಿಳಿಸುವಂಥದ್ದು. ಅದರಿಂದಾಗಿ ಒಂದು ಸುಂದರ ಸಮಾಜ ನಿರ್ಮಾಣ ಆಗ್ತದೆ. ಅಂಥ ಕಲೆ ಉಳಿಬೇಕು, ಬೆಳಿಬೇಕು ಅಂತೇಳಿ ಕುಕ್ಕಳ್ಳಿಯವರು ಪ್ರಯತ್ನ ಪಡ್ತಾ ಇದ್ದಾರೆ 13 ವರ್ಷದಿಂದ. ಈಗಾಗಲೇ ಹೇಳಿದರು, ಇದಕ್ಕೆ ಜನಬಲ ಬೇಕು, ಹಣಬಲ ಬೇಕು, ಅದರೊಟ್ಟಿಗೆ ಸರ್ಕಾರದ ಬಲ ಬೇಕು ಅಂತೇಳಿ ನಾವು ಮಹಾಗಣಪತಿ ಶರವೇಶ್ವರರ್ಥ ಬೇಡಿಕೊಳ್ತೇನೆ. ಇದಕ್ಕೆ ಮುಂದಕ್ಕೆ ಸರ್ಕಾರದವರು ಸಹ ಕೈ ಜೋಡಿಸಿಕೊಂಡು ಈ ಕಲೆಯನ್ನು ಇನ್ನೂ ಎತ್ತರಕ್ಕೆ ಬೆಳೆಸುವ ಕೆಲಸ ಮಾಡಲಿ. ಗಣಪತಿ ದೇವರು ಕಲೆಗೆ ಅಧಿಪತಿ. ಯಾವ ಕಲೆ ಶುರು ಮಾಡೋದಾದರೂ ಗಣಪತಿಯನ್ನು ಆರಾಧನೆ ಮಾಡಿ ಶುರು ಮಾಡುತ್ತೆ. ಈಗಾಗಲೇ ಗಣಪತಿಯ ಸ್ತುತಿಯೊಂದಿಗೆ ಈ ಸಭಾಂಗಣದಲ್ಲಿ ಈ ಕಾರ್ಯಕ್ರಮ ಶುರುವಾಗಿದೆ. ಖಂಡಿತವಾಗಿ ಆ ಗಣಪತಿ ದೇವರು ಇವರ ಈ ಯಕ್ಷಗಾನ ತಾಳಮದ್ದಳೆಯ ಪ್ರಸಂಗಗಳು ಇನ್ನೂ ಚಂದದಲ್ಲಿ ಮೂಡಿಬಂದು ಈ ಕಲೆಗೆ ಇನ್ನೂ ಪ್ರೋತ್ಸಾಹ ಸಿಕ್ಕುವಂತೆ ಮಾಡ್ತಾರೆ ಅಂತ ಹೇಳಿಕೊಂಡು, ಆ ಗಣಪತಿ ದೇವರು ನಮಗೆ ನಿಮ್ಮೆಲ್ಲರಿಗೆ ಇಂಥ ಕಲಾ ಸಂಘಟನೆಗಳನ್ನು ಒಯ್ಲಿಸಿಕೊಂಡು ಅದನ್ನು ಮುಂದೆ ತರುವಂಥ ಕೆಲಸದಲ್ಲಿ ಕೈ ಜೋಡಿಸುವ ನಮಗೂ ಆ ದೇವರು ಸದ್ಬುದ್ಧಿ ಆರೋಗ್ಯ ಭಾಗ್ಯ ಕೊಡಲಿ. ಹಾಗೆ ಈ ಪ್ರಸಂಗ ಈ ಸಮಾರಂಭ ಯಶಸ್ವಿ ಆಗಲಿ ಅಂತ ಇವತ್ತು ಇದಕ್ಕೆ ಗೋವಿಂದ ಭಟ್ರಿಗೆ ಪ್ರಶಸ್ತಿ ಕೊಡ್ತಾ ಇದ್ದಾರೆ. ಒಳ್ಳೆ ಒಂದು ಮೇರು ಕಲಾವಿದ. ಅದು ಅವರಿಗೆ ಬೇಡ, ಆದರೆ ಜನರಿಗೆ ಬೇಕು. ಯಾಕಂತೇಳಿದರೆ ಅವರನ್ನು ನೋಡಿ ಮುಂದೆ ಬೇರೆ ಕಲಾವಿದರು ತಾವು ಅಂಥ ಸ್ಥಾನಕ್ಕೆ ಮುಟ್ಟಬೇಕು ಅಂತೇಳಿ ತಮ್ಮನ್ನು ತಾವು ತೊಡಗಿಸುವಂಥ ಕೆಲಸ ಆಗಬೇಕು. ಅವರಿಗೂ ಆ ದೇವರ ಆರೋಗ್ಯ ಬಗ್ಗೆ ಕೊಟ್ಟು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಯಕ್ಷಗಾನ ತಾಳಮದ್ದಳೆಗೆ ಸೇವೆ ಮಾಡುವಂಥ ಆರೋಗ್ಯ ಭಾಗ್ಯ ಕೊಡಲಿ ಅಂತ ಹೇಳಿಕೊಂಡು ಇವತ್ತು ದೀಪ ಉರಿಸಲಿಕ್ಕೆ ಆ ಮಹಾಗಣಪತಿ ಪರವಾಗಿ ನನ್ನನ್ನು ಇಲ್ಲಿ ಕರೆದು ಗೌರವಿಸಿದ್ದಾರೆ. ಅದಕ್ಕೆ ವಂದನೆಯನ್ನು ಸಲ್ಲಿಸ್ತಾ ಶುಭಮಸ್ತು ಹೇಳಿ ನನ್ನ ಭಾಷಣ. ಶ್ರೀ ರಾಘವೇಂದ್ರ ಶಾಸ್ತ್ರಿಗಳವರು ಯಕ್ಷಗಾನ ಕಲೆಯ ಹಿರಿಮೆಯನ್ನು ತಿಳಿಸುವುದರ ಮೂಲಕವಾಗಿ ಇದರ ಒಂದು ವಿಶೇಷವಾದಂಥ ಉಳಿವು ಮತ್ತು ಬೆಳವಣಿಗೆಗೆ ಸಂಬಂಧಪಟ್ಟ ಹಾಗೆ ಶ್ರಮಿಸುವಂಥ ಸಂಘಟನೆಗಳನ್ನು ಕೂಡ ಅಭಿವಂದಿಸಿದ್ದಾರೆ. ಪ್ರಣಾಮಗಳನ್ನು ಸಲ್ಲಿಸುವುದರೊಂದಿಗೆ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಇವತ್ತಿನ ಬಹಳ ಮುಖ್ಯ ಕಾರ್ಯಕ್ರಮ, ನಾವು ಇವತ್ತು ಬಾಳಪ್ಪ ಶೆಟ್ಟಿ ಪ್ರಶಸ್ತಿಯನ್ನು ನೀಡುವಂಥದ್ದು. ಅದು ಶ್ರೀ ಕೆ ಗೋವಿಂದ ಭಟ್ ಸೂರಿಕುಮೇರು ಇವರಿಗೆ ಈಗಾಗಲೇ ಬಂದಿದ್ದಾರೆ. ಅವರ ಕುರಿತಾಗಿ ಒಂದಿಷ್ಟು ಮತ್ತು ಈ ಒಂದು ಯಾರ ಸ್ಮರಣೆಯ ಮೂಲಕವಾಗಿ ಅವರಿಗೆ ನೀಡುತ್ತಾರೆ ಎಂಬುದರ ಬಗ್ಗೆ ನಮ್ಮ ಬಾಳಪ್ಪ ಶೆಟ್ಟಿಯವರ ಸುಪುತ್ರರಾಗಿರ್ತಕ್ಕಂಥ ಶ್ರೀ ಎಂ ಸುಂದರ್ ಶೆಟ್ಟಿ ಬೆಟ್ಟಂಪಾಡಿ ಅವರು 2 ನುಡಿಗಳನ್ನು ಆಡಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಹಾಗೆ ಸನ್ಮಾನ ಪೀಠದಲ್ಲಿ ಶ್ರೀ ಕೆ ಗೋವಿಂದ ಭಟ್ ಸೂರಿಕುಮಾರ್ ಅವರು ಆಸೀನರಾಗಬೇಕಂತೇಳಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಇದೀಗ ಸುಂದರ್ ಶೆಟ್ಟಿ. ವೇದಿಕೆಯಲ್ಲಿರುವ ಗಣ್ಯರೇ, ವಿಶೇಷವಾಗಿ ದೀಪ ಬೆಳಗಿಸಿ ಉದ್ಘಾಟಿಸಿದ ಶರವ್ ಶ್ರೀ
ಸಾರಿ, ಪ್ರತಿ ಸರಿ ಬರ್ತೇವೆ. ಈಗ ನಮಗೂ ವಯಸ್ಸಾಗುವಾಗ ಹೊಟ್ಟೆಯಲ್ಲಿರ್ತದೆ. ಶರಾವ್ ರಾಘವೇಂದ್ರ ರಸಗಳು ನಾವು 11 ವರ್ಷದಿಂದ ಹೆಚ್ಚಿನ ದಿನ ಇದೇ ಕಾರ್ಯಕ್ರಮ ಉದ್ಘಾಟಿಸೋರು. ಅದೇ ರೀತಿ ಮುಖ್ಯ ಅತಿಥಿಗಳಾದ ಚಿತ್ತರಂಜನರವರು, ನಮ್ಮ ಸುಂದರಾಚಾರ್ಯವರು, ಅವರು ಕೂಡ ಈ ಹಿಂದಿನ ನಮ್ಮ ಕಾರ್ಯಕ್ರಮಗಳಲ್ಲಿ ನಮ್ಮ ಜೊತೆ ಭಾಗವಹಿಸಿದವರು. ಅದೇ ರೀತಿ ಇವತ್ತು ನಮ್ಮ ಸನ್ಮಾನ ಸ್ವೀಕರಿಸಿರುವ ಹಿರಿಯರಾದ ಸೂರ್ಯಕುಮಾರ್ ಗೋವಿಂದ ಭಟ್ರವರು ಮತ್ತು ನಮ್ಮ ಮುಂದಿರುವ ಎಲ್ಲ ಯಕ್ಷಗಾನ ಕಲಾಭಿಮಾನಿಗಳು, ಅದೇ ರೀತಿ ಬಾಳಪ್ಪ ಶೆಟ್ಟಿಯವರ ಅಭಿಮಾನಿಗಳು ಮತ್ತು ಯಕ್ಷಗಾನದ ಹಿರಿಯ ಮೇರು ಕಲಾವಿದ ಗೋವಿಂದ ಭಟ್ರವರ ಅಭಿಮಾನಿಗಳು ಕೂಡ ನಮ್ಮ ಜೊತೆ ಇದ್ದಾರೆ. ಹಾಗಾಗಿ ಎಲ್ಲರನ್ನ ಮತ್ತೊಮ್ಮೆ ನಾನು ಸ್ವಾಗತ ಮಾಡ್ತಾ, ನನ್ನ ತಂದೆಯವರ ಬಗ್ಗೆ ನಾನು ಕೆಲವು ವರ್ಷಗಳಿಂದ ನಾನು ಮಾತಾಡ್ತಾ ಬಂದಿದ್ದೇನೆ. ಹಾಗಾಗಿ ಇನ್ನು ತುಂಬ ನಾನು ಬಾಳಪ್ಪ ಶೆಟ್ಟರ ಬಗ್ಗೆ ಮಾತಾಡೋದು ಸರಿಯಾಗುವುದಿಲ್ಲ ಅನ್ನುವ ಒಂದು ಅನ್ನಿಸಿಕೆಯ ಜೊತೆ ಒಂದೆರಡು ಮಾತು ಹೇಳ್ತಾ ಇರೋದು. ಯಾಕೆಂದರೆ ನನ್ನ ತಂದೆಯವರ ಬಗ್ಗೆ ನಾನು ತುಂಬ ಮಾತಾಡ್ಬೋದು, ಅವರ ವೇಷದ ಬಗ್ಗೆ ಹೇಳ್ಬೋದು, ಅವರ ಮೇಳ ತಿರುಗಾಟದ ಬಗ್ಗೆ, ಆ ದಿನಗಳು ಅವರು ಯಾವ ರೀತಿ ಇದಿತ್ತು ಅಂತ ನಾವು ಹೇಳ್ತಾ ಹೋದರೆ ಬಹುಶಃ ಇದು 5-10 ನಿಮಿಷದಲ್ಲಿ ನಾನು ಅದನ್ನು ಮುಗಿಸಲಿಕ್ಕೆ ಸಾಧ್ಯ ಆಗುವುದಿಲ್ಲ ಅನ್ನುವ ಒಂದು ಮಾತಿನ ಮೂಲಕ. ಆದರೆ ಗೋವಿಂದ ಭಟ್ರವರ ಬಗ್ಗೆ ನನಗೆ ಮಾತಾಡಿ ಅಂತ ಹೇಳುವಾಗ ನನಗೆ ಮಾತನಾಡುವ ಯಾವುದೇ ಒಂದು ಅರ್ಹತೆ ಇಲ್ಲ ಅಂತ ಹೇಳ್ತಾ ಇದ್ದೇನೆ. ಯಾಕೆಂದರೆ ಅವರ ವೈಯಕ್ತಿಕ ವಿಷಯವಾಗಿ ನಾನು ಒಂದೆರಡು ಮಾತು ಹೇಳ್ಬೋದು, ಆದರೆ ಅವರ ವೇಷಧಾರಿಯಾಗಿ ಯಕ್ಷಗಾನದ ಆ ಹಿರಿತದವರ ಪಾಂಡಿತ್ಯದ ಬಗ್ಗೆ ಹೇಳುವಂತಹ ಒಂದಿಷ್ಟು ಅರ್ಹತೆ ಕೂಡ ನನ್ನ ಹತ್ರ ಇಲ್ಲ. ಆದರೆ ಗೋವಿಂದ ಭಟ್ರಂಥ ಮಹಾನ್ ಕಲಾವಿದರು ಬಹುಶಃ ನನ್ನ ತಂದೆಯವರ ಅವರು ಕುಂಡವ ಮೇಳದಲ್ಲಿ ಅವರ ತಿರುಗಾಟ 70ರಲ್ಲಿ 8ನೆಯ ತಿರುಗಾಟದಲ್ಲಿ ಉಲ್ಲೇಖ ಮಾಡ್ತಾರೆ, ಆ ವರ್ಷ ಬಾಳಪ್ಪ ಶೆಟ್ಟಿಯವರು ಇದ್ದರು ಅಂತ. ಈಗ ಬಾಳಪ್ಪ ಶೆಟ್ಟರ ಬಗ್ಗೆ ಒಂದೆರಡು ಹೇಳುದಿದ್ರೆ, ಅವರು ಯಕ್ಷಗಾನದಲ್ಲಿ ಹಾಸ್ಯ ಕಲಾವಿದರು. ಯಾವ್ದು ಹಾಸ್ಯ ಕಲಾವಿದರಿಗೆ ಇಟ್ಟಿದ್ದಾರೆ ಅಂತ ಪಾತ್ರಗಳೆಲ್ಲ ಅವರೇ ಮಾಡೋದು, ಹಾಸ್ಯೇತರ. ಮೇಳಗಳನ್ನು ಹೇಳುದಿದ್ರೆ ದಕ್ಷಿಣೋತ್ತರ ಕನ್ನಡ ಮೇಳಗಳಲ್ಲಿ ಪ್ರಖ್ಯಾತ ಕಂಡಾವು, ಕರ್ನಾಟಕ, ಸುರತ್ಕಲ್ ಇರ್ಬೋದು, ಅಮೃತೇಶ್ವರಿ, ಪೆರ್ಡೂರು, ಹೀಗೆ ಅದೆಷ್ಟೋ ಮೇಳಗಳಲ್ಲಿ ದುಡಿದು 45 ವರ್ಷದ ಮೇಲೆ ನಿವೃತ್ತರಾಗಿ ಅನಾರೋಗ್ಯದಿಂದ ನಮ್ಮೊಂದು ಗತಿಸಿ ಇವತ್ತು 20 ವರ್ಷ ಆಗಿದೆ. 2005ರಲ್ಲಿ ಅವರು ನಮ್ಮನ್ನು ಅಗಲಿದವರು. ಅವರಿಗೆ ಜಾನಪದ ಅಕಾಡೆಮಿಯ ಜೊತೆ ಹಲವಾರು ಪ್ರಶಸ್ತಿಗಳು ಕೂಡ ಬಂದಿತ್ತು. ಅವರು ತೀರಿ ನಮ್ಮನ್ನು ಬಿಟ್ಟು ಹೋದ ನಂತರ 1 ವರ್ಷದಲ್ಲಿ ನಾವು ಬೆಟ್ಟಂಪಾಡಿ ಬಾಳಪ್ಪ ಶೆಟ್ಟಿ ಯಕ್ಷಗಾನ ಪ್ರತಿಷ್ಠಾನ ಅನ್ನುವ ಒಂದು ಸಂಘಟನೆಯನ್ನು ನಾನು ಹುಟ್ಟುಹಾಕಿದ್ದು. ಮೊದಲ ದಿನಗಳಲ್ಲಿ ನಾವು ಬೆಟ್ಟಂಪಾಡಿಯಲ್ಲೇ ಈ ಕಾರ್ಯಕ್ರಮವನ್ನು ನಾವು ಸಂಯೋಜನೆ ಮಾಡ್ತಾ ಇದ್ವಿ ಆಯಿತು. ಮುಂದಿನ ದಿನದಲ್ಲಿ ಭಾಸ್ಕರಯ್ಯಗಳವರ ನೇತೃತ್ವದಲ್ಲಿ ಯಕ್ಷಾಂಗಣ ಮಂಗಳೂರು ಇಲ್ಲಿ ಕಾರ್ಯಚಟುವಟಿಕೆಯನ್ನು ಆರಂಭವಾದ ನಂತರ 1-2 ವರ್ಷ ನಂತರ ಬಂದು ಇದೀಗ 11ನೇ ವರ್ಷದಲ್ಲಿ ಬಾಳಪ್ಪ ಶೆಟ್ಟಿ ಪ್ರತಿಷ್ಠಾನ ಕೂಡ ಈ ಒಂದು ಕಾರ್ಯದಲ್ಲಿ ಕೈ ಜೋಡಿಸ್ತಾ ಇದೆ. ಈಗಾಗಲೇ ತಂದೆಯವರ ಜೊತೆ ಇದ್ದು ಹಿರಿಯ ತಂದೆಯವರ ಗೊತ್ತಿದ್ದವರು ಅಥವಾ ಅವರ ಜೊತೆ ದುಡಿದವರು ಹಿರಿಯ ಕಲಾವಿದರನ್ನು ಗುರುತಿಸುವ ಒಂದು ಪರಂಪರೆ ಇಟ್ಟುಕೊಂಡಿದ್ದೇವೆ. ಅದೇ ರೀತಿ ದಿವಂಗತ ಕುಂಬಳ ಸುಂದರರಾಯರವ್ರನ್ನ, ಲೀಲಾವತಿ ಬೈಪಡಿತಾಯರು, ಪಟ್ಲ ಮಹಾಬಲ ಶೆಟ್ಟರು, ಕರ್ನೂರು ಕೊರಗಪ್ಪರೆಗಳು, ದಾಸಪ್ಪರೆಗಳು, ಹಿರಿಯ ವಿದ್ವಾಂಸ ಸಂಜೀವರೆಗಳು. ಅದೇ ರೀತಿ ಕಳೆದ ವರ್ಷ ನಾವು ತಂದೆಯವರ ಜೊತೆಗಿದ್ದ ಅರುವ ಕೊರಗಪ್ಪಣ್ಣನವರನ್ನು ಕೂಡ ಸನ್ಮಾನಿಸಿ ಪ್ರಶಸ್ತಿ ನೀಡಿ ನಾವು ಗೌರವಿಸಿದ್ದೇವೆ. ಬಹಳ ವರ್ಷಗಳಿಂದ ನಾನು ಗೋವಿಂದ ಭಟ್ರವರನ್ನು ಒಂದು ನೆನಪಿದ್ದರೂ ಅದು ಕಾರಣಾಂತರ ನಮಗೆ ಬರಲಿಲ್ಲ. ಈ ವರ್ಷ ಅದಕ್ಕೆ ದಿನ ಕೂಡಿ ಬಂದೆ. ನಾನು ಕೇಳಿಕೊಂಡ ಕೂಡಲೇ ಅವರು ಬರಲಿಕ್ಕೆ ಒಪ್ಪಿದ್ರು, ಇವತ್ತು ಬಂದಿದ್ದಾರೆ. ನಾನು ಕೆಲವೊಮ್ಮೆ ತಮಾಷೆಗಾಗಿ ಕೆಲವು ಮಾತುಗಳು ಹೇಳ್ತಾ ಇದ್ದೆ. ಯಾರ ಹತ್ರ ಅಂದರೆ ಪದ್ಯಾನ ಗಣಪತಿ ಭಟ್ರು, ಪದ್ಯಾನ ಶಂಕರನಾರಾಯಣ ಭಟ್ರ ಹತ್ರ ಹೇಳುವ. ಯಾಕೆಂದರೆ ಕುಂಡವ ಮೇಳದಲ್ಲಿ ನಾಗರ ಶೆಟ್ಟಿಯವರು
ಅದನ್ನು ಎರಡನೇ ಬಾರಿ ಆಗುವಾಗ ಬೆಟ್ಟಂಪಾಡಿ ಬಾಲಪ್ಪ ಶೆಟ್ಟರು ಆ ಮೇಳದಲ್ಲಿದ್ದರು, ಈ ಹಿರಿಯ ಕಲಾವಿದರು ಕೂಡ ಇದ್ದರು. ಅದೇ ರೀತಿ ಇವತ್ತು ಗೋವಿಂದನ ಹತ್ರ ಹೇಳುವುದೇನೆಂದರೆ, ನಾನು ಭಾಳಷ್ಟು ಚಿಕ್ಕವ ಇರುವಾಗ ಕುಂಡಾವ ಮೇಳದಲ್ಲೇ ಇರ್ಬೋದು ಅಂತ ಅನ್ನಿಸ್ತಾ ಇದೆ. ಗೋವಿಂದಣ್ಣನವರ ಜೊತೆ ಕೂಡ ನಾನು 1 ವಾರ ತಿರುಗಾಟ ಮಾಡಿದ್ದೇನೆ. ಶಾಲೆಗೆ ಹೋಗುವ ಪ್ರಾಯ, ಇನ್ನೇನು 7 ದಿನ ಆಗುವಾಗ ನಮಗೂ ಏನೋ ಒಂದು ಒಕ್ಕ ಸುತ್ತಿನ ಹಾಗೆ ಆಯಿತು. ಒಂದು ಪಂಡಿತರನ್ನು ಎಲ್ಲೇ ಹಳೆ ಅಂಗಡಿಯಲ್ಲಿ ತೋರಿಸಿ ನನ್ನನ್ನು ಮನೆಯಲ್ಲಿ ಬಿಟ್ಟು ಬಂದರು. ಆದರೆ ಗೋವಿಂದಣ್ಣನವರು ಬರೆದ ಆ ಒಂದು ಅವತ್ತಿನ ಕನಕ ಲೇಖ ಅಂತ ನಾನು ಹೇಳ್ತೇನೆ, ಬಟ್ ಇವರು ಕನಕ ರೇಖಾ ಅಂತ ಹೇಳ್ತಾರೆ, ಗೊತ್ತಿಲ್ಲ. ಕನಕ ಲೇಖದಲ್ಲೇ ಅವರದ್ದು ಪಾತ್ರಗಳ ನೋಡಿದ್ದು ಈವಾಗ ಕೂಡ ನನ್ನ ಮನಸ್ಸಲ್ಲಿ ಪ್ರತಿಧ್ವನಿಸ್ತಾ ಇದೆ. ಗೋವಿಂದಣ್ಣ ರಾಷ್ಟ್ರ ಪ್ರಶಸ್ತಿ ಕೆಲ ವರ್ಷಗಳ ಹಿಂದೆ ಕೇಂದ್ರ ಸಂಗೀತ ನಾಟಕ ಅಕಾಡೆಮಿಯ ಪ್ರಶಸ್ತಿಯನ್ನು ಪಡೆದವರು, ರಾಜ್ಯ ಪ್ರಶಸ್ತಿಯನ್ನು ಪಡೆದಂತಹ ಹಿರಿಯರು. ದಶಾವತಾರಿ ಗೋವಿಂದಣ್ಣಂತಲೇ ಅವರಿಗೆ ಹೆಸರು ಬಿರುದು ಇದೆ. ಯಕ್ಷಗಾನದ ಸರ್ವಾಂಗ ಭಾಗಗಳನ್ನು ತಿಳಿದವರು. ಇವತ್ತು ನಮ್ಮ ಜೊತೆ ಒಬ್ಬರು ಇದ್ದರು ಅಂತ ಹೇಳಿದರೆ ಅದು ಸೂರಿಕುಬೇರ್ ಗೋವಿಂದ ಭಟ್ರವರು. ಆ ಬಗ್ಗೆ ಯಾವುದೇ ಸಂಶಯ ಇಲ್ಲ. ಯಕ್ಷಗಾನದ ಗುರುವಾಗಿದ್ದಾರೆ. ಯಕ್ಷಗಾನದ ಗುರುವಾಗಿ ಅನೇಕ ಕಲಾವಿದರನ್ನು ಅವರು ಕೆತ್ತಿ ತಯಾರು ಮಾಡಿದ್ದಾರೆ. ಅವರ ವೇಷದ ಬಗ್ಗೆ ಮಾತಾಡೋದಕ್ಕಿಂತ ಅವರ ಕೃತಿಯ ಬಗ್ಗೆ ನಾನು ಮಾತಾಡಬೇಕಾಗಿತ್ತು. ಯಕ್ಷೋಪಾಸನ ಅನ್ನುವ ಒಂದು ಪುಸ್ತಕವನ್ನು ಪ್ರಭಾಕರ ಶಿಶಿಲರವರು ಬರೆದಿದ್ದರು. ಇವರ ವ್ಯಕ್ತಿತ್ವ ಬಗ್ಗೆ ನಿನ್ನೆ ನಮ್ಮ ಜೊತೆ ಇದ್ದರು ವರ್ಕಾಡಿ ತಾರನಾಥ್ರವರು ಅವರ ಪುಸ್ತಕದಲ್ಲಿ ಕಣಿಪುರದಲ್ಲಿ ಗೋವಿಂದಣ್ಣನ ಬಗ್ಗೆ ಅದೆಷ್ಟೋ ದೀರ್ಘವಾದ ಒಂದು ಲೇಖನಗಳನ್ನು ಬರೆದಿದ್ದಾರೆ. ಗೋವಿಂದಣ್ಣ ಬರೆದ ತಿರುಗಾಟ 70 ಎನ್ನುವ ಪುಸ್ತಕ ನನ್ನ ಜೊತೆ ಸದಾ ನಾನು ಇಟ್ಟುಕೊಂಡಿರ್ತೇನೆ. ಎಷ್ಟೋ ಪುಸ್ತಕ ಓದಿದ್ದೇನೆ ನಾನು ಸಹ. ತಿರುಗಾಟ 70 ಯಾಕೆ ಇಟ್ಟುಕೊಂಡಿದ್ದೇನೆ ಅಂತ ಹೇಳಿದರೆ, ಗೋವಿಂದಣ್ಣ ಏನು ಬರೆದಿದ್ರು ಅದು ನನ್ನ ತಂದೆಯ ಕಥೆಯೂ ಆಗಿತ್ತು. ಅದೇ ದಿನಚರಿ ಡೈರಿ ಗೋವಿಂದ ತಂದೆಯವರ ದಿನಚರಿ ಅಂತಲೇ ಅದು. ನಾನು ಕೂಡ ಅದರ ಬಗ್ಗೆ ಅದಕ್ಕೆ ಒಬ್ಬ ಮುಖ ಸಾಕ್ಷಿದಾರ. ಅದನ್ನು ಹೇಗೆ ಇದೆಯೋ ಅದೇ ರೀತಿ ಸರಳವಾದ ಭಾಷೆಯಲ್ಲಿ ಮತ್ತೆ ಅಷ್ಟೇ ನಿಷ್ಠೂರವಾಗಿ ಹೇಳಬೇಕಾದನ್ನು ಹೇಳಿಯೇ ಬಿಟ್ಟಂತಹ ಒಂದು ಉತ್ಕೃಷ್ಟ ಕೃತಿ ತಿರುಗಾಟ 70. ಇನ್ನು ಔಪಚಾರಿಕವಾಗಿ ನಾನೀಗ ಗೋವಿಂದಣ್ಣನವರ ಬಗ್ಗೆ ಹೇಳಬೇಕಾದ್ರೆ, ಯಾಕೆಂದರೆ ನನಗೆ ಭಾಸ್ಕರ ಹೆಗಡೆಯವರೇ ಅವರ ಬಗ್ಗೆ ಹೇಳ್ತಿದ್ರೆ ಒಳ್ಳೆಯದಿತ್ತೋ ಏನೋ, ಬಟ್ ಅವರ ವೇಷಗಳ ಬಗ್ಗೆ ನಾನೊಂದು ಸಣ್ಣ ಪರಿಚಯ ಮಾಡ್ತಾ ಇದ್ದೇನೆ. ಜನನ ಮಾರ್ಚ್ 22, 1938. ಹುಟ್ಟಿದ ಊರು ಕುಕ್ಕೆಮನೆ, ಬಂಟ್ವಾಳ ತಾಲೂಕು. ತಂದೆ ಕೆ ಶಂಕರನಾರಾಯಣ ಭಟ್ರವರು, ತಾಯಿ ಕೆ ಲಕ್ಷ್ಮೀ ಅಮ್ಮ. ವಿದ್ಯಾಭ್ಯಾಸ 7ನೇ ತರಗತಿ. ಮೇಳಕ್ಕೆ ಸೇರ್ಪಡೆ 1951. ಇವರ ನಾಟ್ಯ ಗುರುಗಳು ಖ್ಯಾತ ಯಕ್ಷಗಾನದ ಒಂದು ವ್ಯಕ್ತಿತ್ವ ಕುರಿಯ ವಿಠಲ ಶಾಸ್ತ್ರಿ, ಆಮೇಲೆ ಪರಮಶಿವನ್, ಮಾಧವ ಮೆನನ್, ರಾಜನ್ ಅಯ್ಯರ್. ಇವರು ತಿರುಗಾಟದ ಮೇಳಗಳು ಧರ್ಮಸ್ಥಳ, ಮೂಳ್ಕಿ, ಕೂಡ್ಲು, ಸುರತ್ಕಲ್. ಅದೇ ರೀತಿ ಈರಾ ಸೋಮನಾಥೇಶ್ವರ, ಕರ್ನಾಟಕ ಕಲಾವಿಹಾರ, ಕರ್ನಾಟಕ ಯಕ್ಷಗಾನ, ಹೀಗೆ ಬೇರೆ ಬೇರೆ ಇದರಲ್ಲಿ ಇದ್ದಂಥ ಒಂದು ಕೊರಗ ಶೆಟ್ಟಿ, ವಿಠಲ್ ಶೆಟ್ಟಿ ಮತ್ತು ನಮ್ಮ ಜೂನಿಯರ್ ಕೊರಗಣ್ಣನವರ ನೇತೃತ್ವದಲ್ಲಿ ನಡೆಯುವ ಮೇಳಗಳು. ಇವರಿಗೆ ಹೆಸರು ತಂದ ಪಾತ್ರಗಳು ಕೌರವ, ರಕ್ತಬೀಜ, ಇಂದ್ರಜಿತ್ತು, ಮಾಗಧ, ಕರ್ಣ, ಅತಿಕಾಯ, ನರಕಾಸುರ, ತಾಮ್ರಾಕ್ಷ, ಕಶಿಪು, ಹಿರಣ್ಯಕಶಿಪು, ದೇವೇಂದ್ರ, ಅರ್ಜುನ, ಹನುಮಂತ, ಭೀಷ್ಮ, ಬಾಹುಬಲಿ, ವಿಶ್ವಾಮಿತ್ರ. ಪ್ರಶಸ್ತಿಗಳಲ್ಲಿ ಈಗಾಗಲೇ ಹೇಳಿದ್ದೇನೆ. ಕೇಂದ್ರ ಸಂಗೀತ ನಾಟಕ ಅಕಾಡೆಮಿಯ ಪುರಸ್ಕಾರ 2016, ಕರ್ನಾಟಕ ರಾಜ್ಯೋತ್ಸವದ ಪ್ರಶಸ್ತಿ 2008, ಕನ್ನಡ ಸಾಹಿತ್ಯ ಪರಿಷತ್ತಿನ ಪುರಸ್ಕಾರ, ಕರ್ನಾಟಕ ಜಾನಪದ ಅಕಾಡೆಮಿಯ ಪುರಸ್ಕಾರದ ಜೊತೆ ಬಹುಶಃ 100 ಪ್ರಶಸ್ತಿಗಳು, ಗೌರವಗಳನ್ನು ಪಡೆದಂತಹ ವ್ಯಕ್ತಿ ಗೋವಿಂದ ಈಗ ನಮ್ಮ ಜೊತೆಗಿದ್ದಾರೆ. ಅವರನ್ನು ಬೆಟ್ಟಂಪಾಡಿ ಬಾಳಪ್ಪ ಶೆಟ್ಟಿ ಪ್ರತಿಷ್ಠಾನದ 2025ನೇ ಸಾಲಿನ ಪ್ರಶಸ್ತಿಯನ್ನು ನೀಡಲಿಕ್ಕೆ ನಾನು ಮತ್ತು ನನ್ನ ಯಕ್ಷ ಪ್ರತಿಷ್ಠಾನದ ಎಲ್ಲ ನನ್ನ ಕುಟುಂಬಸ್ಥರ ಪರವಾಗಿ ನಾನು ತುಂಬ ಸಂತೋಷ ಪಡ್ತಾ ಇದ್ದೇನೆ. ಹಾಗೆ
ಈ ಕಾರ್ಯಕ್ರಮವನ್ನು ಸಂಯೋಜನೆ ಮಾಡುವಲ್ಲಿ ಯಕ್ಷಾಂಗಣ ಚಿಂತನ ಮಂಥನ ವೇದಿಕೆ ಮಂಗಳೂರು ಇದರ ಒಬ್ಬ ನಾನು ಪದಾಧಿಕಾರಿಯಾಗಿ, ಇದರಲ್ಲಿ ಬಹಳಷ್ಟು ನಮ್ಮ ಮಂದಿ ನಮ್ಮ ಜೊತೆ ಇದ್ದಾರೆ. ಅವರ ಎಲ್ಲರನ್ನು ನಾನು ಮತ್ತೊಮ್ಮೆ ಅವರಿಗೆ ಪ್ರೀತಿಪೂರ್ವಕವಾಗಿ ಅವರನ್ನು ಎಲ್ಲ ಕೆಲಸವನ್ನು ಅವರನ್ನು ಸ್ಮರಿಸಿಕೊಂಡು, ನಮ್ಮ ಕುಟುಂಬ ಸದಸ್ಯರನ್ನು ಕೂಡ ಸ್ವಾಗತಿಸಿಕೊಂಡು, ಅದೇ ರೀತಿ ನಮ್ಮ ಯಕ್ಷಗಾನದ ಮಿತ್ರರು, ನನ್ನ ವಿಜಯ ಬ್ಯಾಂಕಿನ ಹಿರಿಯ ಮಿತ್ರರು ಮತ್ತು ಯಕ್ಷಗಾನದಲ್ಲಿ ಬೇರೆ ಬೇರೆ ಕಡೆ ನನ್ನ ಜೊತೆ ಇರುವ ಎಲ್ಲ ಬಂಧು ಮಿತ್ರರುಗಳನ್ನು ಮತ್ತೊಮ್ಮೆ ಪ್ರೀತಿಸಿಕೊಂಡು ಕಾರ್ಯಕ್ರಮವನ್ನು ಮತ್ತೆ ಮುಂದುವರಿಸುವುದಕ್ಕೆ ನಾನು ನಮ್ಮ ಪ್ರಧಾನ ಕಾರ್ಯದರ್ಶಿ ಅವರಿಗೆ ಅನುವು ಮಾಡಿಕೊಡ್ತಾ ಇದ್ದೀನಿ. ಇವತ್ತಿನ ಈ ಒಂದು ಬೆಟ್ಟಂಪಾಡಿ ಬಾಲಪ್ಪ ಶೆಟ್ಟಿಯವರ ಸಂಸ್ಮರಣೆಯ ಕಾರ್ಯಕ್ರಮ, ಅದರ ಜೊತೆಗೆ ಗೋವಿಂದ ಭಟ್ರನ್ನು ಈ ಒಂದು ಯಕ್ಷಾಂಗಣದ ಸಹಯೋಗದೊಂದಿಗೆ ಗೌರವಿಸುವಂಥ ಎರಡೂ ಕಾರ್ಯಕ್ರಮವನ್ನು ನಮ್ಮ ಶ್ರೀ ಎಂ ಸುಂದರ್ ಶೆಟ್ಟಿ ಬೆಟ್ಟಂಪಾಡಿ ಅವರು ಮತ್ತು ಅವರ ಮನೆಯವರು ಹಮ್ಮಿಕೊಂಡಿದ್ದಾರೆ. ಹಾಗಾಗಿ ಅವರು ಈ ಕಾರ್ಯಕ್ರಮದ ಉದ್ದೇಶ ಇಬ್ಬರ ಬಗ್ಗೆಯೂ ಕೂಡ ಒಂದಿಷ್ಟು ಮಾತನಾಡಿದ್ದಾರೆ. ಆದರೂ ಕೂಡ ವೇದಿಕೆಯಲ್ಲಿ ಗೌರವವನ್ನು ನೀಡುವಂಥ ಈ ಸನ್ಮಾನಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಸನ್ಮಾನ ಪತ್ರವನ್ನು ಪ್ರತ್ಯೇಕ ನಾವು ತಯಾರಿಸಿದ್ದೇವೆ. ಇದನ್ನು ಶ್ರೀಮತಿ ಶ್ಯಾಮಲ ಪದ್ಮನಾಭ್ ಅವರು ದಯವಿಟ್ಟು ಬಂದು ವಾಚಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಗೌರವಾನ್ವಿತ ಗಣ್ಯರೇ, ವೇದಿಕೆಯ ಮುಂಭಾಗದಲ್ಲಿರುವಂತಹ ಎಲ್ಲ ಯಕ್ಷಪ್ರೇಮಿಗಳೇ, ಈ ದಿನ ಹಿರಿಯರಾದ ಗೋವಿಂದ ಭಟ್ ಇವರ ಒಂದು ಸನ್ಮಾನ ಪತ್ರವನ್ನು ತಮ್ಮ ಮುಂದಿಡ್ತಾ ಇದ್ದೇನೆ. ಸುಮಾರು 7 ದಶಕದ ವೃತ್ತಿ ಬದುಕಿನಲ್ಲಿ ಯಕ್ಷಗಾನದ ನಾನಾ ಪಾತ್ರ ನಿರ್ವಹಿಸಿರುವ ಗೋವಿಂದ ಭಟ್ ಅವರಿಗೆ ಈಗಾಗಲೇ ಕೇಂದ್ರ ಸಂಗೀತ ನಾಟಕ ಅಕಾಡೆಮಿ, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಸಹಿತ ಹಲವು ಸಂಘ ಸಂಸ್ಥೆಗಳಿಂದ ಸನ್ಮಾನ ಬಿರುದುಗಳು ಸಂದಿವೆ. ಮುಲ್ಕಿ, ಕೂಡ್ಲು, ಸುರತ್ಕಲ್, ಇರಾ ಮೇಳಗಳಲ್ಲಿ ಕೆಲಸ ಮಾಡಿದ ಬಳಿಕ ಧರ್ಮಸ್ಥಳ ಮೇಳ ಸೇರಿದ ಅವರ ಕುಮಾರಯ್ಯ ಹೆಗ್ಗಡೆ, ಋತುಪರ್ಣ, ಕೌರವ, ಮಗಧೇಂದ್ರ ಪಾತ್ರ ಪ್ರಸಿದ್ಧ. ವಾಕ್ಯ ರೂಪದಲ್ಲಿ ಸ್ಪಷ್ಟವಾಗಿ ಅರ್ಥ ಹೇಳುವ ಭಟ್ಟರ ಕಂಠಸಿರಿಯು ಭಿನ್ನ. ಕಿನಿಲ ಶಂಕರನಾರಾಯಣ ಭಟ್ಟ ಮತ್ತು ಲಕ್ಷ್ಮೀ ಅಮ್ಮ ದಂಪತಿ ಪುತ್ರರಾಗಿ 1940 ಮಾರ್ಚ್ 22ರಂದು ಜನಿಸಿದ ಗೋವಿಂದ ಭಟ್ಟರು ಕೋಡಪದವು ವಿಟ್ಲದಲ್ಲಿ 7ನೇ ತರಗತಿಯವರೆಗೆ ಕಲಿತರು. ಏಪ್ರಿಲ್ 26, 1966ರಂದು ಸಾವಿತ್ರಿ ಅವರೊಂದಿಗೆ ವಿವಾಹ, 3 ಪುತ್ರರ ಜನನ. ಬಾಲ್ಯದಲ್ಲೇ ಸಂಕಷ್ಟದ ಜೀವನ ಧೈರ್ಯದಿಂದ ಎದುರಿಸಿದ ಭಟ್ಟರು ಯಕ್ಷಗಾನಕ್ಕೆ ಜೀವನೋಪಾಯಕ್ಕಾಗಿ ಸೇರಿದರು. ಬಳಿಕ ಹಿರಿಯ ಕಲಾವಿದರಿಂದ ಪಳಗಿ ರಂಗಸ್ಥಳದ ರಾಜನಾಗಿ ಮೆರೆದರು. ಕುರಿಯ ವಿಠಲಶಾಸ್ತ್ರಿ, ಪರಮಶಿವನ್, ಮಾಧವ ಮೆನನ್ ಮತ್ತು ರಾಜನ್ ಅಯ್ಯರ್ ಅವರಿಂದ ನಾಟ್ಯಾಭ್ಯಾಸ ಕಲಿತು 1951ರಲ್ಲಿ ಯಕ್ಷಗಾನ ಮೇಳಕ್ಕೆ ಸೇರ್ಪಡೆಗೊಂಡರು. ಸಹಕಲಾವಿದರಿಂದ ಗುರು ಗೋವಿಂದ ಭಟ್ಟರು ಎನಿಸಿಕೊಂಡ ಅವರು ಆರಂಭದಲ್ಲಿ ಸ್ತ್ರೀ ಪಾತ್ರ ನಿರ್ವಹಿಸಿ ಸಹಿ ಎನಿಸಿಕೊಂಡವರು. ಬಳಿಕ ವೈವಿಧ್ಯಮಯ ಪಾತ್ರ ನಿರ್ವಹಣೆಯ ಮೂಲಕ ಯಾವ ವೇಷಕ್ಕೂ ಸೈ ಎಂದು ಮೇಳಕ್ಕೆ ಅನಿವಾರ್ಯರಾದರು. ಅವರ ಕೌರವ ಪಾತ್ರಕ್ಕೆ ತನ್ನದೇ ಆದ ವಿಶೇಷತೆ ಇದೆ. ಧರ್ಮಸ್ಥಳ ಕ್ಷೇತ್ರ ಮಹಾತ್ಮೆಯ ಹೆಗ್ಗಡೆ, ಗಣಮನಿ, ಈಶ್ವರ, ಶ್ರೀದೇವಿ ಮಹಾತ್ಮೆಯ ರಕ್ತಬೀಜ, ಶ್ರೀದೇವಿ ಸಹಿತ ದೇವೇಂದ್ರ, ಕೌರವ, ಶತ್ರುಘ್ನ, ಕೀಚಕ, ದಕ್ಷ, ಮಾಗಧ, ಶಿಶುಪಾಲ ಪಾತ್ರ ಅವಿಸ್ಮರಣೀಯ. ಮಣಿಮಲೇಖೆ, ಕನಕಲೇಖೆ, ಕಾವೇರಿ ಮಹಾತ್ಮೆ, 3 ವಜ್ರಗಳು, ರಾಜಶೇಖರ ವಿಲಾಸ, ಸಾಮ್ರಾಟ ಅಶೋಕ, ನಹುಷೇಂದ್ರ ಪ್ರಸಂಗಗಳನ್ನು ಅವರು ರಚಿಸಿದ್ದಾರೆ. ಸನ್ಮಾನ್ಯ ಶ್ರೀ ಕೆ ಗೋವಿಂದ ಭಟ್ ಸೂರಿಕುಮಾರ್ ಅವರಿಗೆ ಶ್ರೀದೇವರು ಆಯುರಾರೋಗ್ಯ ಭಾಗ್ಯಗಳನ್ನಿತ್ತು ಹಿತೋಷತೀಯವಾಗಿ ಅನುಗ್ರಹಿಸಲಿ ಎಂದು ಹಾರೈಕೆ. ಡಾಕ್ಟರ್ AJ ಶೆಟ್ಟಿ ಗೌರವಾಧ್ಯಕ್ಷರು, KK ಶೆಟ್ಟಿ ಅಹಮದ್ನಗರ ಗೌರವ ಉಪಾಧ್ಯಕ್ಷರು, M ಸುಂದರ್ ಶೆಟ್ಟಿ ಬೆಟ್ಟಂಪಾಡಿ ಉಪಾಧ್ಯಕ್ಷರು, ಅಧ್ಯಕ್ಷರು ಬೆಟ್ಟಂಪಾಡಿ ಬಾಳಪ್ಪ ಶೆಟ್ಟಿ ಯಕ್ಷಗಾನ ಪ್ರತಿಷ್ಠಾನ, ರಾಜು ಮಗವೀರ KAS ಕುಲಸಚಿವರು ಮಂಗಳೂರು ವಿಶ್ವವಿದ್ಯಾನಿಲಯ, ಭಾಸ್ಕರ್ ರೈ ಕುಕ್ಕವಳ್ಳಿ ಕಾರ್ಯಾಧ್ಯಕ್ಷರು.
ತೋನ್ಸೆ ಪುಷ್ಕಲ್ ಕುಮಾರ್ ಪ್ರಧಾನ ಕಾರ್ಯದರ್ಶಿ, ಕೆ ರವೀಂದ್ರ ರೈ ಕಲ್ಲಿಮಾರು, ನಿವೇದಿತಾ ಎನ್ ಶೆಟ್ಟಿ ಸಂಚಾಲಕರು, ಡಾಕ್ಟರ್ ಧನಂಜಯ್ ಕುಂಬ್ಳೆ ನಿರ್ದೇಶಕರು, ಯಕ್ಷಗಾನ ಅಧ್ಯಯನ ಕೇಂದ್ರ ಮಂಗಳೂರು ವಿವಿ, ಕೆ ಲಕ್ಷ್ಮೀನಾರಾಯಣ ರೈ ಹರೇಕಲ, ಸುಮಾ ಪ್ರಸಾದ್ ಕಾರ್ಯದರ್ಶಿಗಳು. ಕಾರ್ಯಕಾರಿ ಸಮಿತಿಯ ಸದಸ್ಯರು ಯಕ್ಷಾಂಗಣ ಮಂಗಳೂರು ದಾಕ. ಅವಕಾಶಕ್ಕಾಗಿ ಅಭಿನಂದನೆಗಳು. ಬಾಳಪ್ಪ ಶೆಟ್ಟರ ಸ್ಮರಣಾರ್ಥವಾಗಿ ನೀಡುವಂಥ ಈ ಒಂದು ಸನ್ಮಾನ ಕಲಾವಿದರಾಗಿರ್ತಕ್ಕಂಥ ಹಿರಿಯರು ಶ್ರೀ ಗೋವಿಂದ ಭಟ್ ಅವರಿಗೆ. ಇದನ್ನು ಈಗ ಸನ್ಮಾನ ಪತ್ರ ವಾಚಿಸಿದವರು ಬಾಳಪ್ಪ ಶೆಟ್ಟರ ಸೊಸೆಯಾಗಿರ್ತಕ್ಕಂಥ ಶ್ರೀಮತಿ ಶ್ಯಾಮಲ ಪದ್ಮನಾಭ ಶೆಟ್ಟಿ ಅವರು ಶಿಕ್ಷಕಿಯಾಗಿದ್ದಾರೆ. ಅವರು ಭಾಳ ಸುಸ್ಪಷ್ಟವಾಗಿ ಓದುವಾಗಲೇ ಗೊತ್ತಾಯಿತು. ಹಾಗೆ ಇದೀಗ ವೇದಿಕೆಯಲ್ಲಿರುವಂಥ ಶಾಸ್ತ್ರಿಗಳು ಮತ್ತು ಅತಿಥಿಗಳು ಗೌರವಿಸ್ತಾ ಇದ್ದಾರೆ. ಸೂರಜ್ ಶೆಟ್ಟಿ ದಯವಿಟ್ಟು ಬನ್ನಿ. ಡಾಕ್ಟರ್ ಸೂರಜ್ ಶೆಟ್ಟಿ ಅವರು ಸುಂದರ್ ಶೆಟ್ಟರ ಸುಪುತ್ರ, ದಯವಿಟ್ಟು ವೇದಿಕೆ ಮೇಲೆ ಬರಬೇಕಂತ ವಿನಂತಿಸ್ತಾ ಇದ್ದೀನಿ. ಅತಿ ಎದುರು ಸೇರಿ ಅದಾಗಲಿ.
ಆಯ್ತಾಯ್ತು, ಕೊಡ್ತೇವೆ. ಇದೀಗ ಸನ್ಮಾನ ಸ್ವೀಕರಿಸಿದ, ಗೌರವ ಸ್ವೀಕರಿಸಿದಂಥ ಸೂರ್ಯಕುಮಾರ್ ಗೋವಿಂದ ಭಟ್ ಅವರು ತಮ್ಮ ಅನಿಸಿಕೆಗಳನ್ನು 1-2 ನಿಮಿಷದಲ್ಲಿ ನೀಡಬೇಕು ಕೂತಲ್ಲೇ ಅಂಥೇಳಿ ನಾವು ವಿನಂತಿಸ್ತಾ ಇದ್ದೇವೆ. ಹರಿ ಓಂ. ವೇದಿಕೆಯ ಮೇಲಿರುವ ಗಣ್ಯರೇ, ವಿದ್ವಾಂಸರೇ, ಸಭೆಯಲ್ಲಿ ಆಸೀನರಾಗಿರುವ ವಿದ್ವಜ್ಜನರೇ, ಸಜ್ಜನರೇ, ಎಳೆಯ ಮಕ್ಕಳು, ಬಾಳಪ್ಪ ಶೆಟ್ಟರು ಮತ್ತು ನಾನು ಇರಾ ಸೋಮನಾಥೇಶ್ವರ ಯಕ್ಷಗಾನ ಮಂಡಳಿ ಅಥವಾ ಕುಂಡಾವ ಮೇಳ ಕೊರಗ ಶೆಟ್ಟರ ಯಜಮಾನಿಕೆಯಲ್ಲಿ ತಿರುಗಾಟವನ್ನು ಮಾಡಿದೆ. ನನ್ನ ನೆನಪು ಸರಿ ಎಂದಾದರೆ ಬಾಳಪ್ಪ ಶೆಟ್ಟರ ಮನೆಗೆ ನಾನು ಕೆಲವು ಬಾರಿ ಹೋಗಿದ್ದೆ. ಆಗ ಸುಂದರ ಶೆಟ್ಟರು ಇರಲಿಲ್ಲ. ಮತ್ತೆ ನನಗೆ ಸುಂದರ ಶೆಟ್ಟರ ಪರಿಚಯವಾಗುವುದೇ ಇಲ್ಲ. ಸುಂದರ ಶೆಟ್ಟರು ಹುಟ್ಟಬೇಕಾಗಿದ್ದರೆ ನಾನು ಹೋಗಿದ್ದೆ ಅಂತ ನನ್ನ ನೆನಪು. ಸಜ್ಜನಿಕೆಯುಳ್ಳ, ಸದಾಚಾರ ಸಂಪನ್ನರಾದ, ಸ್ನೇಹಜೀವಿಯಾದ ಬಾಳಪ್ಪ ಶೆಟ್ಟರು ತನ್ನ ಜೀವನ ಮಾಧ್ಯಮದಿಂದ ಇತರರಿಗೆ, ಇತರರು ಅಂದರೆ ಯಕ್ಷಗಾನ ಕಲಾವಿದರಿಗೆ ಆದರ್ಶ ಅಂತ ನನ್ನ ಎಣಿಕೆ. ಪೆಟ್ಟಂಪಾಡಿಯಲ್ಲಿದ್ದವರು ಕಣ್ಣಬಲ್ಯಾಯರು, ಜತ್ತಪ್ಪರೈಗಳು, ಇವರೆಲ್ಲ ಅವರ ಒಡನಾಡಿಗಳು. ನನಗೂ ಒಡನಾಡಿಗಳೇ. ವಿಶೇಷ ಅಂದರೆ ಬಾಳಪ್ಪ ಶೆಟ್ಟರು ಹಾಸ್ಯಗಾರರಾದರೂ ಯಾರನ್ನೂ ನೋಯಿಸೋದಿಲ್ಲ. ಸಾಮಾಜಿಕವಾಗಿ, ನೈತಿಕವಾಗಿ ಜೀವನದ ಉದ್ದಕ್ಕೂ ಬಾಳಿ ಒಳುಕಿದ ಅವರನ್ನು ನೆನಪಿಟ್ಟುಕೊಳ್ಳುವುದು ಸ್ವಾಭಾವಿಕ. ನೆನಪಿಟ್ಟುಕೊಳ್ಳಬೇಕಾದಂತಹ ವ್ಯಕ್ತಿತ್ವವುಳ್ಳವರು. ಕೆಲವು ಬಾರಿ ನಮಗೆ ಯಕ್ಷಗಾನ ಕಲಾವಿದರ ನೆನಪು ಯಾಗಿರಬೇಕು ಅಂತ ಕಾಣ್ತದೆ ಮತ್ತು ಯಾಕಿರಬೇಕು ಅಂತ ಕಾಣ್ತದೆ. ಬಾಳಪ್ಪ ಶೆಟ್ಟರ ಹಾಗೆ ನಾನು ಅವರ ಹೆಸರಿನಿಂದ ಒಂದು ಪ್ರತಿಷ್ಠಾನವನ್ನು ನಿರ್ಮಾಣ ಮಾಡಿ ಅದನ್ನು ನಡೆಸುತ್ತಾ ಬರುತ್ತಿರುವ ಸುಂದರ ಶೆಟ್ಟರು, ಅವರ ಕುಟುಂಬಸ್ಥರು, ಅವರಿಗೆಲ್ಲ ಜ್ಞಾನಕಿಗಳು. ದೈವಾನುಗ್ರಹದಿಂದ ಬಾಳಪ್ಪ ಶೆಟ್ಟರ ಒಂದು ಪುರಸ್ಕಾರವೋ ಪ್ರಶಸ್ತಿಯೋ ಏನೇ ಇರಲಿ, ಅದನ್ನು ಪಡೆಯುವುದಕ್ಕೆ ನಾನಿದ್ದೇನೆ ಎಂಬುದೇ ನನಗೆ ಸಂತೋಷ. ಇಲ್ಲವಾದರೆ ಈಗಾಗಲೇ ದಿವಂಗತ ಗೋವಿಂದ ಭಟ್ರಾಗ್ತಿದ್ದೆ. ಇತ್ತೀಚಿನ ದಿನಗಳಲ್ಲಿ ಪ್ರಶಸ್ತಿ ಸನ್ಮಾನಗಳು ಬೇರೆ ಬೇರೆ ವಿಧದಿಂದ ಬರಲಾರಂಭಿಸಿವೆ. ನನ್ನ ಶಿಷ್ಯರೆಂದು ಹೇಳಿಕೊಳ್ಳುವ ಬೇರೆ ಬೇರೆ ವಿಧದಿಂದ ನಡೆಯುತ್ತಿರುವ ಅನೇಕರಿದ್ದಾರೆ. ಸಾಮಾನ್ಯ 1,000ಕ್ಕಿಂತ ಹೆಚ್ಚಿನ ಶಿಷ್ಯಂದಿರಿದ್ದಾರೆ. ನಮಗೆ ಎಲ್ಲರನ್ನೂ ನೆನಪಿಟ್ಟುಕೊಳ್ಳುವುದು ಕಷ್ಟವಾಗ್ತದೆ. ಅವರು ಬಂದಾಗ ಯಾರು ಎಂದು ಪರಿಚಯ ಹೇಳಿ ಅಂತ ನಾನು ಕೇಳಬೇಕಾಗ್ತದೆ. ಕಣ್ಣು ಸರಿ ಕಾಣೋದಿಲ್ಲ, ಕಿವಿಯೂ ಸರಿ ಕೇಳೋದಿಲ್ಲ. ಎದ್ದು ಕುಳಿತುಕೊಳ್ಳಬೇಕಾಗಿದ್ದರೆ ನನಗೆ ಮತ್ತೊಬ್ಬನ ಸಹಾಯ ಬೇಕು. ಇಂತಹ ಸ್ಥಿತಿಯಲ್ಲಿರುವಂತಹ ನನ್ನನ್ನು ಕರೆಸಿ ಒಂದು ಸನ್ಮಾನವನ್ನು ನೀಡಿದ್ದಾರೆ ಅಂದರೆ ಯಕ್ಷಗಾನ ಕಲಾಭಿಮಾನಿಗಳು ಎಷ್ಟು ಸಂಪನ್ನರಾಗಿದ್ದಾರೆ, ಎಷ್ಟು ಆದರವುಳ್ಳವರಾಗಿದ್ದಾರೆ. ಯಕ್ಷಗಾನದ ಬಗ್ಗೆ ಅವರಿಗಿರುವಂತಹ ಅಭಿಮಾನ ಏನು. ಯಕ್ಷಗಾನದಲ್ಲಿ ಮುಖ್ಯವಾಗಿ
ನಿತ್ಯವೇಷ ಅಂದರೆ ಬಾಲಗೋಪಾಲರು, ಮುಖ್ಯಶ್ರೀ ವೇಷ, ಪೀಠಿಕೆ ವೇಷ, ಇದಿರ್ವೇಷ, ಬಣ್ಣದ ವೇಷ, ಈ ಭೇದಗಳನ್ನು ಕಾಣ್ತೇವೆ ನಾವು. ಈ ಭೇದವುಳ್ಳ ಎಲ್ಲ ಪಾತ್ರಗಳನ್ನು, ಬಣ್ಣದ ದೊಡ್ಡ ಕಿರೀಟ ಇಟ್ಟ ಪಾತ್ರವನ್ನು ಮಾಡಿದವನು. ಅಪರೂಪಕ್ಕೆ ಮಹಿಷಾಸುರನನ್ನು ಮಾಡಿದ್ದೇನೆ, ಮಾಡಿಲ್ಲ ಅಂತ ಹೇಳೋದಿಲ್ಲ. ಮಹಿಷಾಸುರ ಮಾಡಿದ್ದೇನೋ ಸರಿಯಾಯಿತು, ಆದರೆ ನೀವು ಎತ್ತರದಲ್ಲಿ ಕಡಿಮೆ ಆಯಿತು ಅಂತ ಹೇಳಿದರು. ನಾನೇನು ಮಾಡುವುದಕ್ಕಾಗಲಿಲ್ಲ. ನೀವು ಮಹಿಷಾಸುರನ ಮಾಡಿ ಇಷ್ಟು ಬೊಬ್ಬೆ ಹೊಡೆದದ್ದು ಯಾಕೆ ಅಂತ ಹೇಳಿದ್ರು. ಮಹಿಷಾಸುರನ್ನೇ ಬೊಬ್ಬೆ, ಮತ್ತು ಬೊಬ್ಬೆ ಹೊಡೆಯೋದಂತೇನು ಮಾಡೋದು? ಅಂತಹ ಸ್ಥಿತಿಯಲ್ಲಿ ಮನಸ್ಸುಂಟು, ಪಾತ್ರ ಧರಿಸಿ ರಂಗ ಪ್ರವೇಶಿಸುವುದಕ್ಕೆ ನನ್ನ ದೇಹ ಒಪ್ಪಿಕೊಳ್ಳುವುದಿಲ್ಲ, ಒಗ್ಗಿಕೊಳ್ಳುವುದಿಲ್ಲ. ಆದುದರಿಂದ ಈ ಪರಿಸ್ಥಿತಿಯಲ್ಲಿಯೂ ಕರೆಸಿ ಸನ್ಮಾನ ಮಾಡಿದ, ಪ್ರಶಸ್ತಿ ನೀಡಿದ ಬಾಳಪ್ಪ ಶೆಟ್ಟಿಯವರಿಗೆ, ಅಂದರೆ ಅವರ ಮಕ್ಕಳಿಗೆ, ಅವರ ಕುಟುಂಬಸ್ಥರಿಗೆ, ಸೊಸೆಯಂದಿರಿಗೆ ದೈವಾನುಗ್ರಹದಿಂದ ಎಲ್ಲ ರೀತಿಯ ಸೌಭಾಗ್ಯಗಳು ದೊರಕಲಿ ಎಂಬ ಆಶಯದೊಂದಿಗೆ ಮಾತನ್ನು ಮುಗಿಸ್ತೇನೆ. ಧನ್ಯವಾದ. ದಿವಂಗತ ಬೆಟ್ಟಂಪಾಡಿ ಬಾಳಪ್ಪ ಶೆಟ್ಟಿ ಅವರ ಕಲಾ ಸಹವಾಸವನ್ನು ನೆನಪಿಸಿಕೊಂಡು ಸನ್ಮಾನ್ಯ ಗೋವಿಂದ ಭಟ್ ಅವರು ಇವತ್ತಿನ ಒಂದು ಬೆಟ್ಟಂಪಾಡಿ ಸಂಸ್ಮರಣಾ ಗೌರವ ಸನ್ಮಾನವನ್ನು ಸ್ವೀಕರಿಸಿ ಮಾತನಾಡಿದರು. ಸಭೆಯಲ್ಲಿದ್ದವರಿಗೆ ಹಾಗೂ ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡುತ್ತಿದ್ದವರಿಗೆ ಎಲ್ಲರಿಗೂ ಕೂಡ ಗೊತ್ತಿದ್ದಂಥ ವಿಚಾರ ಏನಂತ ಹೇಳಿದರೆ, ವಿಶೇಷವಾಗಿ ಒಬ್ಬ ಅಗ್ರಮಾನ್ಯ ಕಲಾವಿದ ಅಂತ ಹೇಳಿದರೆ ಮಾತು, ಕುಣಿತ ಮತ್ತು ಅಭಿನಯ ಈ ಮೂರರಲ್ಲಿ ಶ್ರೇಷ್ಠ ಸಾಧನೆಯನ್ನು ಮಾಡಿರತಕ್ಕಂಥ ಗೋವಿಂದ ಭಟ್ರನ್ನು ಸನ್ಮಾನಿಸುವುದೇ ಒಂದು ಯಾವುದೇ ಸಂಘಟನೆಗೆ ದೊಡ್ಡ ಗೌರವ. ಇನ್ನೊಮ್ಮೆ ಚಪ್ಪಾಳೆ ನಾವು ಎಲ್ಲ ಕೊಡಲೇಬೇಕು ಅವರಿಗೆ ಆರೋಗ್ಯ ಆಯುಷ್ಯ ಇನ್ನಷ್ಟು ವೃದ್ಧಿ ಆಗಲಿ ಅಂತೇಳಿ ನಾವು ಪ್ರಾರ್ಥಿಸುವುದರೊಂದಿಗೆ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಇದೀಗ ನಮ್ಮೊಂದಿಗೆ ಅತಿಥಿಗಳಾಗಿ ಭಾಗವಹಿಸಿರತಕ್ಕಂಥ ಶ್ರೀಯುತ ಚಿತ್ತರಂಜನ್ ಬೋಳಾರ, ಅಧ್ಯಕ್ಷರು ಆತ್ಮಶಕ್ತಿ ವಿವಿಧೋದ್ದೇಶ ಸಹಕಾರಿ ಸೌಹಾರ್ದ ಸಂಘ, ಇವರು ಶುಭಾಶಯವನ್ನು ನೀಡಬೇಕಾಗಿ ವಿನಂತಿ. ಗುರುಭ್ಯೋ ನಮಃ. ಯಕ್ಷಾಂಗಣ ಮಂಗಳೂರು ಪ್ರತಿ ವರ್ಷ ಈ ಒಂದು ಯಕ್ಷಗಾನ ಸಪ್ತಾಹದೊಂದಿಗೆ ಪ್ರತಿದಿನ ಯಕ್ಷಗಾನದ ಹಿರಿಯರು ಅವರನ್ನು ಗೌರವಿಸುವಂಥ ಕಾರ್ಯಕ್ರಮ. ಈ ಕಾರ್ಯಕ್ರಮದೊಂದಿಗೆ ಹಿರಿಯ ಕಲಾವಿದರ ನೆನಪಿನ ಪ್ರಶಸ್ತಿಯನ್ನು ನೀಡ್ತಾ ಬರುವಂಥ ಈ ಒಂದು ವಿಶೇಷ ಕಾರ್ಯಕ್ರಮದ ಒಂದು ಉದ್ಘಾಟನೆ ಮಾಡಿಸಿದಂಥ ಹಿರಿಯರು, ಕಲಾಪೋಷಕರು ಶ್ರೀ ರಾಘವೇಂದ್ರ ಶಾಸ್ತ್ರಿ ಅವರಿಗೆ ಮನಸಾರೆ ವಂದಿಸುತ್ತಾ, ಈ ಒಂದು ಕಾರ್ಯಕ್ರಮದಲ್ಲಿ ಈಗಾಗಲೇ ಗೌರವವನ್ನು ಸ್ವೀಕರಿಸಿದಂಥ ಹಿರಿಯ ಕಲಾವಿದರಂಥ ಶ್ರೀ ಗೋವಿಂದ ಭಟ್ ಸೂರ್ಯಕುಮಾರ್ ಅವರೇ, ಹಾಗೆ ವೇದಿಕೆಯಲ್ಲಿ ಉಪಸ್ಥಿತಿರುವಂಥ ನನ್ನ ಮಿತ್ರರಾದ ಸುಂದರಾಚಾರ್ಯರೇ ಹಾಗೂ ಯಕ್ಷಾಂಗನದ ಎಲ್ಲ ಪದಾಧಿಕಾರಿಗಳೇ, ಅಧ್ಯಕ್ಷರೇ ಹಾಗೂ ಎಲ್ಲ ಕಾರ್ಯಕ್ರಮವನ್ನು ಮುಂದಕ್ಕೆ ನೀಡಿರುವಂಥ ಕಲಾವಿದರೇ, ಯಕ್ಷಗಾನದ ಬಗ್ಗೆ ನಾವು ಈಗಾಗಲೇ ನಾವು ಏನು ಸನ್ಮಾನ ಮಾಡಿದ್ದೇವ, ಈ ಪ್ರಶಸ್ತಿಯನ್ನು ಸ್ವೀಕರಿಸಿದಂಥ ಗೋವಿಂದ ಭಟ್ರ ಒಂದು ಮಾತನ್ನು ಕೇಳಿದ್ದೇವೆ ನಾವು. ಹಿರಿಯರು ಮಾತನಾಡುವಾಗ ಅವರಿಗೆ ಈಗಲೂ ಕೂಡ ನಾನು ವೇದಿಕೆಯಲ್ಲಿ ಅವರನ್ನು ಕೂತರೆ ಅಥವಾ ಈ ಒಂದು ತಾಳಮದ್ದಲೆಯಲ್ಲಿ ಕೂತರೆ ಅವರು ಇವತ್ತಿಗೂ ಕೂಡ ತಾಳಮದ್ದಲೆಯಲ್ಲಿ ಭಾಗವಹಿಸುವಂಥ ಅವರಿಗೆ ಹುರುಪು ಅವರಲ್ಲಿದೆ. ಆದರೆ
ನಾನೊಂದು ಹೇಳುವಂಥದ್ದು, ಯಕ್ಷಗಾನದ ಕಲಾವಿದರಲ್ಲಿರುವಂತಹ ಸಾಹಿತ್ಯ ನಾನು ಯಾವುದೇ ಒಂದು ಸಾಹಿತಿಗಳಲ್ಲಿ ಕಾಣಲಿಕ್ಕಿಲ್ಲ. ಯಾಕಂತ ಹೇಳಿದ್ರೆ ಅವರು ಪ್ರತಿಯೊಂದು ವಿಷಯವನ್ನು ಜನರಿಗೆ ಮುಟ್ಟಿಸುವಂಥ ಕೆಲಸವನ್ನು ಯಕ್ಷಗಾನದ ಒಂದು ಅರ್ಥಧಾರಿಕೆಯಲ್ಲಿ ಮುಟ್ಟಿಸ್ತಾರೆ. ಇದಕ್ಕೆ ನಿರಂತರವಾಗಿ ನಾವು ಕೂಡ ಪ್ರೋತ್ಸಾಹ ನೀಡಬೇಕು. ಈ ನಿಟ್ಟಿನಲ್ಲಿ ನಮ್ಮ ರಾಘವೇಂದ್ರ ಶಾಸ್ತ್ರಿಗಳು ನಿರಂತರವಾಗಿ ಅಲ್ಲಿ ಶರವು ದೇವಸ್ಥಾನದಲ್ಲಿ ಪ್ರತಿ ವಾರ ಅಲ್ಲಿ ತಾಳಮದ್ದಲೆ ಆಗ್ತದೆ. ತಾಳಮದ್ದಲೆಯಲ್ಲಿ ನೋಡಿದರೆ ಹಿರಿಯರು ತುಂಬ ಜನ ಕೂತಿರ್ತಾರೆ, ಆದರೆ ಯುವಕರು ಕೂಡ ಇಂದು ಆಕರ್ಷಣೆಗೊಂಡಿದ್ದಾರೆ ಎನ್ನುವುದಕ್ಕೆ ಸಾಕ್ಷಿ ಈ ಒಂದು ಕೆಲವೊಂದು ಯಕ್ಷಗಾನದ ಅರ್ಥಗಾರಿಕೆಗಳು ನಮ್ಮ ಈ ವಾಟ್ಸಪ್ ಯುಗದಲ್ಲಿ ವಾಟ್ಸಪ್ ಮೂಲಕ ಬರ್ತಾ ಇರ್ತದೆ. ಯಾಕೆ ಹೇಳ್ತೇನೆ ಹೇಳಿದ್ರೆ, ನಮ್ಮ ಸಂಸ್ಕೃತಿಯನ್ನು ಬಿಂಬಿಸುವಂಥ ಕೆಲಸ ಯಕ್ಷಗಾನದಲ್ಲಿ ಆಗ್ತಾ ಇದೆ. ನಮ್ಮ ಕಲಾವಿದರನ್ನು ಪ್ರೋತ್ಸಾಹಿಸುವ ಕೆಲಸ ಇಂಥ ಯಕ್ಷಗಾನದಂಥ ಒಂದು ಸಂಸ್ಥೆ ಮೂಲಕ ಆಗ್ತಾ ಇದೆ. ಅದರಲ್ಲೂ ವಿಶೇಷವಾಗಿ ಈಗ ಇವತ್ತೇನು ಸನ್ಮಾನ ಮಾಡಿದ್ದೀರಾ, ಈ ಸನ್ಮಾನವನ್ನು ಇವತ್ತು ಬೆಟ್ಟಂಪಾಡಿ ಬಾಳಪ್ಪ ಶೆಟ್ಟರ ನೆನಪಿಗಾಗಿ ಅವರ ಮನೆಯವರು ಮಾಡ್ತಾ ಇರುವಂಥದ್ದು ತುಂಬ ಮೆಚ್ಚತಕ್ಕಂಥ ಕೆಲಸ. ಯಾಕಂತ ಹೇಳಿದ್ರೆ, ತನ್ನ ಹಿರಿಯರನ್ನು ಪ್ರತಿ ವರ್ಷ ನೆನಪಿಸುವಂಥ ಕೆಲಸ ಈ ಒಂದು ಯಕ್ಷಗಾನದ ವೇದಿಕೆಯಲ್ಲಿ ಆಗ್ತಾ ಇದೆ. ಇಂಥ ವೇದಿಕೆಗಳು ಇವತ್ತೇನು ಯಕ್ಷಗಾನದ ಮೂಲಕ ಇವತ್ತು 7 ದಿನ 7 ಹಿರಿಯ ಕಲಾವಿದರನ್ನು ನೆನಪಿಸುವಂಥ ಕಾರ್ಯಕ್ರಮ ಆಗ್ತಾ ಇದೆಯಾ. ಮುಂದಕ್ಕೆ ನಾನು ಪ್ರತಿ ವಾರ ನೀವು ಪ್ರತಿ ದಿನಪತ್ರಿಕೆಯಲ್ಲಿ ನೋಡ್ತೀರಾ, ಹಲವಾರು ಕಲಾವಿದರನ್ನು ಅವರ ನೆನಪಿಗೆ ಅವರ ಹಿರಿಯ ಮನೆಯವರು ಪ್ರಶಸ್ತಿಯನ್ನು ನೀಡ್ತಾ ಬರ್ತಾ ಇದ್ದಾರೆ. ಇಂಥ ನೆನಪಿಸುವಂಥ ಕಾರ್ಯ ನಿರಂತರವಾಗಲಿ. ಅದೇ ರೀತಿ ಮುಂದೆ ಬರುವ ಕಲಾವಿದರು ಕೂಡ ಪ್ರೋತ್ಸಾಹ ನಿರಂತರವಾಗಿ ಇರಲಿ ಹೇಳ್ತಾ, ನಾವು ಕೂಡ ನಿರಂತರವಾಗಿ ನಮ್ಮ ಸಹಕಾರ ಸಂಘದಲ್ಲಿ ಯಕ್ಷಗಾನದ ಯಾವುದೇ ಒಂದು ಕಾರ್ಯಕ್ರಮಗಳಿದ್ದರೆ ನಿರಂತರವಾಗಿ ಪ್ರೋತ್ಸಾಹ ನೀಡಿದಂಥ ಸಂಸ್ಥೆ ನಮ್ಮದು. ಮುಂದಕ್ಕೂ ನಾವು ನಿಮ್ಮೊಂದಿಗೆ ಇದೆ ಅಂತ ಹೇಳ್ತಾ ಎಲ್ಲರಿಗೂ ಶುಭ ನನ್ನ ಮಾತು ಮುಗಿಸ್ತೇನೆ. ಧನ್ಯವಾದಗಳು. ಯಕ್ಷಗಾನದ ಸಂಕ್ರಾಂತಿ ಕಾಲ, ಹಾಗಾಗಿ ಯಾವುದೇ ಬ್ಯಾಂಕಿನವರು ಇರ್ಬೋದು, ಶಿಕ್ಷಣ ಸಂಸ್ಥೆಗಳಿರ್ಬೋದು, ಸಹಕಾರಿ ಬ್ಯಾಂಕುಗಳು ಇರ್ಬೋದು, ಎಲ್ಲರೂ ಕೂಡ ಅದರ ಬಗ್ಗೆ ಸಾಕಷ್ಟು ಅರಿವನ್ನು ಮೂಡಿಸಿಕೊಳ್ಳುವುದರ ಮೂಲಕವಾಗಿ ಬಹಳಷ್ಟು ಸ್ಪಂದನವನ್ನು ಕೊಡ್ತಾ ಇದ್ದಾರೆ. ಈ ನಮ್ಮ ಸಂಸ್ಥೆಗೂ ಕೂಡ ಪ್ರತಿ ವರ್ಷವೂ ಆತ್ಮಶಕ್ತಿ ಈ ಒಂದು ಸೊಸೈಟಿ ಬಹಳ ಒಳ್ಳೆಯ ಒಂದು ಪ್ರಗತಿಯ ಸ್ಥಾನದಲ್ಲಿ ಇದ್ದುಕೊಂಡು ಮೊನ್ನೆ ಕೂಡ ಇತ್ತೀಚೆಗೆ ಒಂದು ಸಹಕಾರಿ ಪ್ರಶಸ್ತಿಯನ್ನು ಪಡೆದರು. ಹಾಗೆ ಅಂಥ ಒಂದು ವಿಶೇಷ ಸಾಧನೆಗಳ ಒಂದು ನಿಟ್ಟಿನಲ್ಲಿ ಅವರು ಇದ್ದರೂ ಕೂಡ ಇಂಥ ಕಲಾಪೋಷಕರಾಗಿ ಕೂಡ ನೆರವನ್ನು ನೀಡ್ತಾರೆ ಎಂಬುದಕ್ಕೆ ತುಂಬ ಸಂತೋಷ ಆಗ್ತಾಯಿದೆ. ಹಾಗೆ ಇಲ್ಲಿ ಬಂದು ಶುಭ ನುಡಿಗಳನ್ನು ಆಡಿದಂಥ ಸನ್ಮಾನ್ಯ ಚಿತ್ತರಂಜನ್ ಬೋಳಾರ್ ಅವರಿಗೆ ಅಭಿವಂದನೆಗಳನ್ನು ಸಲ್ಲಿಸುವುದರ ಮೂಲಕ ಮುಂದೆ ನಮ್ಮೊಂದಿಗೆ ಶ್ರೀಯುತ ಸುಂದರ ಆಚಾರ್ಯ ಬೇಳುವಾಯ್, ಕೌಶಲ್ಯ ಕನ್ಸ್ಟ್ರಕ್ಷನ್ ಇದ್ದಾರೆ. 2 ನುಡಿಗಳನ್ನು ಆಡುವುದರ ಮೂಲಕ ಕಾರ್ಯಕ್ರಮವನ್ನು ಮುಂದುವರಿಸಬೇಕಂತ ಕೇಳಿಕೊಳ್ತಾ ಇದ್ದೇವೆ. ಓಂ ಶ್ರೀ ಗುರುಭ್ಯೋ ನಮಃ. ಯಕ್ಷಾಂಗನ ಮಂಗಳೂರು ಯಕ್ಷಗಾನ ಚಿಂತನ ಮಂಥನ ಹಾಗೂ ಪ್ರದರ್ಶನ ವೇದಿಕೆ ವತಿಯಿಂದ ಈ ಒಂದು ಯಕ್ಷಗಾನ ಸಪ್ತಾಹ 2025 ಇದರ ಇಂದಿನ ಈ ಒಂದು ದೀಪ ಪ್ರಜ್ವಲೆಯನ್ನು ಮಾಡಿ ಹಿತನುಡಿಗಳನ್ನಾಡಿದಂಥ ಪೂಜನೀಯರಾದಂಥ ಶ್ರೀ ರಾಘವೇಂದ್ರ ಶಾಸ್ತ್ರಿಯವರೇ ಹಾಗೂ ವೇದಿಕೆಯಲ್ಲಿರುವ ಎಲ್ಲ ಯಕ್ಷದ ಪ್ರೋತ್ಸಾಹ ನೀಡುವಂಥ ದೊಡ್ಡ ನೇರು ಕಲಾವಿದರೇ ಹಾಗೂ ಎಲ್ಲ ಉಪಸ್ಥಿತರಿದ್ದಂಥ ಯಕ್ಷಾಭಿಮಾನಿಗಳೇ, ಅತ್ಯಂತ ಕಳೆದ 12 ವರ್ಷಗಳಿಂದ ನಿರಂತರವಾಗಿ ಈ ಒಂದು ಕಾರ್ಯಕ್ರಮಗಳನ್ನು ಎಲ್ಲ ಸಹೃದಯ ಬಂಧುಗಳನ್ನು ಸೇರಿಸಿಕೊಂಡು ಆಯೋಜಿಸಿದಂಥ ವಿಶೇಷವಾಗಿ ಭಾಸ್ಕರಯ್ಯ ಕೊಳ್ಕೊಳ್ಳಿ ಹಾಗೂ ಅವರ ಎಲ್ಲ ವೃಂದಕ್ಕೆ ಪ್ರಪ್ರಥಮವಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಯಾಕೆಂದರೆ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯಕ್ಷಗಾನವನ್ನು ನಾವು ಆರಾಧಿಸುವ ಜನಗಳು ಅಂತ ಹೇಳಿದರೆ ಖಂಡಿತ ತಪ್ಪಾಗಲಾರದು. ಬೇರೆ ಎಲ್ಲ ಕಡೆ ಯಕ್ಷಗಾನವನ್ನು ಆಸ್ವಾದಿಸ್ತಿದ್ದರೆ ನಾವು ಅದನ್ನು ಖಂಡಿತ ಆರಾಧನೆ ಮಾಡ್ತೇವೆ ಅಂತ ಹೇಳಿದರೆ ಖಂಡಿತ ತಪ್ಪಾಗಲಾರದು. ವಿಶೇಷವಾಗಿ ಯಕ್ಷಗಾನ ಇಷ್ಟು ದೊಡ್ಡದಾಗಿ ಬೆಳೆಯಬೇಕಾದರೆ ಅದರಲ್ಲಿ ಯಕ್ಷಗಾನ ಕಲಾವಿದರ ಪಾತ್ರಗಳು ಬಹಳ ಪ್ರಾಮುಖ್ಯವಾಗಿರುತ್ತದೆ. ಇವತ್ತು ನಮ್ಮ ಈಗಾಗಲೇ ಪ್ರಾಸ್ತಾವಿಕದಲ್ಲಿ ಹೇಳಿದ ಹಾಗೆ ಅಚ್ಚ ಕನ್ನಡವನ್ನು ಪಸರಿಸುವಂಥ ಒಂದು ಕಲೆ ಯಾವುದು ಉಂಟು ಅಂತ ಹೇಳಿದರೆ ಅದು ಖಂಡಿತ ಯಕ್ಷಗಾನ ಅಂತ ಹೇಳಿದರೆ ಖಂಡಿತ ತಪ್ಪಾಗಲಾರದು. ಮತ್ತು ಯಕ್ಷಗಾನದಲ್ಲಿ ನಾವು ಅನೇಕ ಪ್ರಾಕಾರಗಳನ್ನು ಕಾಣ್ಬೋದು. ಯಾಕೆಂದರೆ ನವರಸಗಳನ್ನು ಕಾಣುವಂಥ ಒಂದು ಕಲೆ ಇದ್ದರೆ ಅದು ಸಹ ಯಕ್ಷಗಾನ ಅಂತ ಹೇಳಿದರೆ ಖಂಡಿತ ತಪ್ಪಾಗಲಾರದು. ನಾವು ಈಗಾಗಲೇ ಹೇಳುತ್ತೇವೆ,
ಕರಾವಳಿಯ ಗಂಡು ಕಲೆ ಯಾವುದು ಅಂತ ಹೇಳಿದರೆ ಅದು ಯಕ್ಷಗಾನ. ಆ ರೀತಿಯಾಗಿ ಅನೇಕ ಕಲಾವಿದರು ಈ ಒಂದು ಯಕ್ಷಗಾನ ಅಥವಾ ನಮ್ಮ ಕನ್ನಡದ ಒಂದು ಕಂಪನ್ನು ಪಸರಿಸುವಂಥ ದೊಡ್ಡ ಕಾರ್ಯವನ್ನು ಮಾಡಿದ್ದಾರೆ. ಅದರಲ್ಲಿ ವಿಶೇಷವಾಗಿ ಈಗಾಗಲೇ ಸಂಸ್ಮರಣೆ ಮಾಡಿದಂಥ ಬೆಟ್ಟಂಪಾಡಿ ಬಾಳಪ್ಪ ಶೆಟ್ಟರು ದೊಡ್ಡ ಮೇರು ವ್ಯಕ್ತಿತ್ವವನ್ನು ಹೊಂದಿದ್ದಾರೆ. ಅಂತಹ ಒಂದು ಪ್ರಶಸ್ತಿಯನ್ನು ಇವತ್ತು ಯಕ್ಷಗಾನದ ಸವ್ಯಸಾತಿ ದಶಾವತಾರಿ ಅಂತಲೇ ಯಕ್ಷಗಾನದಲ್ಲಿ ತನ್ನನ್ನು ಗುರುತಿಸಿಕೊಂಡಂಥ ಕೆ ಗೋವಿಂದ ಭಟ್ರಿಗೆ ನೀಡಿದ್ದು ಅತ್ಯಂತ ಒಂದು ಸ್ತುತ್ಯಾರ್ಹ ಹಾಗೂ ಅದು ಒಂದು ಗೌರವಯುತ ಆದಂಥ ಪ್ರಶಸ್ತಿ ಅಂತ ನಾನು ಈ ಸಂದರ್ಭದಲ್ಲಿ ಭಾವಿಸ್ತಾ, ವಿಶೇಷವಾಗಿ ಗೋವಿಂದ ಭಟ್ರು ನಾವು ಒಂದು ಗುರು ಸಮಾನರಾಗಿ ಕಾಣಿದವರು. ಅನೇಕ ಕಾರ್ಯಕ್ರಮಗಳನ್ನು ನಾವು ಅವರಿಗೆ ಮೂಡುಬಿದ್ರಿ ಆಗ್ಬೋದು, ನಮ್ಮ ಕುಲಶೇಖರದಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ನೀಡಿದ್ದೇವೆ. ಮತ್ತು ಇವತ್ತಿಗೂ ಗೋವಿಂದ ಭಟ್ರು ಇತ್ತೀಚೆಗೆ ದಿನೇಶ್ ಅಮ್ಮಣ್ಣಯ್ಯರ ಒಂದು ಎಡನೀರು ಕಾರ್ಯಕ್ರಮದಲ್ಲೂ ಅವರು ಇಂಥ ಈ ಹದಿಹರೆಯದಲ್ಲೂ ಅವರು ಆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಅಂತ ಹೇಳಿದರೆ ಅವರ ಆ ಯಕ್ಷಗಾನವನ್ನು ಎಷ್ಟು ಪ್ರೀತಿಸ್ತಾರೆ ಮತ್ತು ಆ ಯಕ್ಷಗಾನವನ್ನು ಎಷ್ಟು ಆರಾಧಿಸ್ತಾರೆ ಅಂತ ಅದರಲ್ಲಿ ನಮಗೆ ಗೊತ್ತಾಗ್ತದೆ. ಅಂಥ ಮೇರು ಕಲಾವಿದರಿಗೆ ಇವತ್ತಿನ ಈ ಒಂದು ಪ್ರಶಸ್ತಿಯನ್ನು ನೀಡಿದ್ದು ಖಂಡಿತ ಅಭಿನಂದನರು. ಅವರಿಗೆ ಮುಂದೆ ನಿರಂತರ ದೇವರು ಆ ಒಂದು ಯಕ್ಷಗಾನವನ್ನು ಮುಂದಕ್ಕೆ ಅವರ ಇಳಿವಯಸ್ಸಿನಲ್ಲಿ ಆಸ್ವಾದಿಸುವಂಥ ಶಕ್ತಿಯನ್ನು ಭಗವಂತ ಅನುಗ್ರಹಿಸಲಿ. ಹಾಗೆ ನಿರಂತರವಾಗಿ ಇಂತಹ ಕಾರ್ಯಕ್ರಮವನ್ನು ನಿರಂತರ ನೀಡಿ ಎಲ್ಲ ಯಕ್ಷಗಾನದ ಆ ಆಗುಹೋಗುಗಳನ್ನು ನಿರಂತರವಾಗಿ ಚಿಂತನ ಮಂಥನದ ಮೂಲಕ ಸಮಾಜಕ್ಕೆ ಮುಟ್ಟಿಸುವಂಥ ಕಾರ್ಯ ನಿರಂತರವಾಗಿ ಇವರಿಗೆ ಮಾಡಲಿ, ಅದಕ್ಕೆ ದೇವರ ಅನುಗ್ರಹ ನಿರಂತರ ಇರಲಿ ಅಂತ ಆಶಿಸ್ತಾ ಅವಕಾಶಕ್ಕಾಗಿ ವಂದಿಸ್ತಾ ನನ್ನೆರಡು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ವಂದನೆಗಳು. ಕಾರ್ಯಕ್ರಮ ಮುಕ್ತಾಯ ಹಂತದಲ್ಲಿದೆ. ಹಾಗೆ ಶ್ರೀ ಸುಂದರಾಚಾರ್ಯ ಬೆಳುವಾಯಿ ಅವರು ಈ ಸಭೆಯನ್ನು ಉದ್ದೇಶಿಸಿ ಮತ್ತು ಇವತ್ತಿನ ಸನ್ಮಾನದ ಬಗ್ಗೆ ವಿಶೇಷ ಶ್ಲಾಘನೆಯ ಮಾತುಗಳನ್ನು ಆಡಿದ್ದಾರೆ. ಅವರನ್ನು ಅಭಿನಂದಿಸಿದ್ದಾರೆ, ಕಲಾವಿದರನ್ನು. ಹಾಗೆ ಅವರಿಗೆ ವಂದನೆಗಳನ್ನು ಸಲ್ಲಿಸಿ ಇದೀಗ ಮುಂದೆ ನಮ್ಮ ಈ ಕಾರ್ಯಕ್ರಮಕ್ಕೆ ಇವತ್ತಿನ ಪ್ರಾಯೋಜಕರಾಗಿ ನಮಗೆ ಸಹಕರಿಸ್ತಾ ಇದ್ದಾರೆ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮಂಗಳೂರು. ಇದರ ರಾಜೇಶ್ ಜಿ ಅವರು ಬರಬೇಕಿತ್ತು, ನಿರ್ದೇಶಕರು. ಅವರು ಕಾರಣಾಂತರಗಳಿಂದ ಬರಲಿಲ್ಲ. ಮತ್ತು ಅವರ ಪ್ರೋತ್ಸಾಹವನ್ನು ಈ ಸಂದರ್ಭದಲ್ಲಿ ಸ್ಮರಿಸುವುದರೊಂದಿಗೆ ಸಭಾ ಕಲಾಪಕ್ಕೆ ನಾವೀಗ ಅಂತ್ಯವನ್ನು ತಂದಿದ್ದೇವೆ. ವಂದನಾರ್ಪಣೆಯನ್ನು ಮಾಡಲಿಕ್ಕಿದ್ದಾರೆ ನಮ್ಮ ಸಮಿತಿಯ ಶ್ರೀ ಸುಧಾಕರ್ ರಾವ್ ಪೇಜಾವರ್ ಅವರು. ನಮಸ್ಸದಸ್ಯೆ ನಮಸ್ಸದಸ್ಪತೆ. ಎರಡನೇ ದಿವಸದ ನಮ್ಮ ಕಾರ್ಯಕ್ರಮವನ್ನು ಉದ್ಘಾಟಿಸಿಕೊಟ್ಟಂಥ ನಮ್ಮ ಹಿರಿಯರಾದ ಪೂಜ್ಯರಾದ ಮತ್ತು ನಮ್ಮ ಜಿಲ್ಲೆಗೆ ಒಂದು ಧಾರ್ಮಿಕ ಶ್ರದ್ಧಾ ಕೇಂದ್ರವನ್ನು ಬಹಳ ಸುವ್ಯವಸ್ಥೆಯಲ್ಲಿ ನೀಡ್ತಾ ಬಂದಿರುವಂಥ ರಾಘವೇಂದ್ರ ಶಾಸ್ತ್ರಿ ಅವರಿಗೆ ನಮ್ಮ ಪ್ರಣಾಮಗಳೊಂದಿಗೆ ಗೌರವದಿಂದ ಧನ್ಯವಾದ ನೀಡ್ತಾ ಇದ್ದೇವೆ. ನಮ್ಮ ಇವತ್ತು ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಆತ್ಮಶಕ್ತಿ ಸಂಸ್ಥೆಯ ಮುಖ್ಯವಾಹಿನಿಯಲ್ಲಿರುವಂಥ ಚಿತ್ರರಂಜನ್ ಬೋಳಾರ್ ಅವರು ಆಗಮಿಸ್ತಾರೆ. ಅವರಿಗೆ ನಮ್ಮ ವಂದನೆಗಳನ್ನು ನೀಡ್ತಾ ಇದ್ದೇವೆ. ಸುಂದರಾಚಾರ್ಯ ಬೆಳುವಾಯಿ ಅವರು ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಶುಭ ಸಂದೇಶ ನೀಡಿದ್ದಾರೆ. ಅವರಿಗೂ ಕೂಡ ನಮ್ಮ ಪ್ರೀತಿಪೂರ್ವಕವಾದ ಧನ್ಯವಾದ ನೀಡ್ತಾ ಇದ್ದೇವೆ. ಇವತ್ತು ಪ್ರಶಸ್ತಿ ಮಾನ್ಯರಾಗಿ ಇದನ್ನು ಸ್ವೀಕಾರ ಮಾಡಿದಂಥ ಸರ್ವಾಂಗ ಸುಂದರರಾಗಿರುವಂಥ ಯಕ್ಷಗಾನದ ಹಿರಿಯ ಪೂಜ್ಯ ಗುರುಗಳು ನಮ್ಮ ಸೂರ್ಯಕುಮಾರಿ ಗೋವಿಂದ ಭಟ್ರು ಇದನ್ನು ಸ್ವೀಕಾರ ಮಾಡಿದ್ದಾರೆ ಮತ್ತು ನಮ್ಮನ್ನು ಆದೇಶ ಇಟ್ಟು ಸಂದೇಶ ನೀಡಿದ್ದಾರೆ. ಅವರಿಗೆ ನಮ್ಮ ಧನ್ಯವಾದಗಳನ್ನು ನೀಡ್ತಾ ಇದ್ದೇವೆ. ಇವತ್ತಿನ ಬೆಟ್ಟಂಪಾಡಿ ಬಾಳಪ್ಪ ಶೆಟ್ಟರ ಈ ಒಂದು ನೆನಪು ಕಾರ್ಯಕ್ರಮ ಮತ್ತು ಇವರ ಸಂಸ್ಥೆಯನ್ನು ಸ್ಥಾಪಿಸಿ ಇದನ್ನು ನೆರವೇರಿಸಿಕೊಟ್ಟವರು ಬೆಟ್ಟಂಪಾಡಿ ಸುಂದರ್ ಶೆಟ್ಟಿಯವರು. ಅವರು ವಿಜಯ ಬ್ಯಾಂಕಿನಿಂದ ಎಲ್ಲೆಲ್ಲಿ ವರ್ಗಾವಣೆಯಾಗಿದೆಯೋ ಅಲ್ಲೆಲ್ಲ ಯಕ್ಷಗಾನ ಕಲಾವಿದರನ್ನು ಕರೆಸುವಂಥ ಒಂದು ಮನೋಭೂಮಿಕೆಯನ್ನು ಬೆಳೆಸಿಕೊಂಡವರು. ಅವರು ಈ ವ್ಯವಸ್ಥೆಯಲ್ಲಿ ನಮಗೆ ಸಹಕಾರ ನೀಡಿದ್ದಾರೆ. ಅವರಿಗೆ ರಾಘವೇಂದ್ರ ಶಾಸ್ತ್ರಿಗಳು ಒಂದು ಶಾಲು ಹೊದಿಸಿ ಗೌರವಿಸಬೇಕು ಎಂದು ವಿನಂತಿಸ್ತಾ ಇದ್ದೀವಿ. ಇನ್ನಷ್ಟು ಇಂತಹ ಕಾರ್ಯಕ್ರಮಗಳನ್ನು ಮಾಡುವಂಥ ಬೆಟ್ಟಂಪಾಡಿ ಬಾಳಪ್ಪ ಶೆಟ್ಟರ ಸಂಸ್ಥೆಗೆ ಪ್ರತಿಷ್ಠಾನಕ್ಕೆ ಹೆಚ್ಚಿನ ಶಕ್ತಿ ಸಿಗಲಿ, ಶರವ ಮಹಾಗಣಪತಿ ಮತ್ತು ನಮ್ಮ ಯಕ್ಷಾಂಗಣದ ಶುಭ ಸಂದೇಶದೊಂದಿಗೆ ಇನ್ನಷ್ಟು ಬಲಿಷ್ಠವಾಗಿ ಬೆಳೆಯಲಿ ಎಂಬ ಒಂದು ಆಶಯದಿಂದ ಗೌರವಿಸ್ತಾ ಇದ್ದೇವೆ. ಅವರೆಲ್ಲ ಮನೆಯವರು ಕೂಡ ಆಗಮಿಸಿದ್ದಾರೆ. ಅವರಿಗೆ ನಮ್ಮ ಧನ್ಯವಾದಗಳನ್ನು ನೀಡ್ತಾ ಇದ್ದೇವೆ. ನಮ್ಮ ಮುಂದಿನ ಕಲಾವಿದರು ಎಲ್ಲ ವೇದಿಕೆಯಲ್ಲಿ ಬಂದು ಅಲಂಕೃತರಾಗಿ ಮತ್ತು ಕಾರ್ಯಕ್ರಮ ನೀಡಿಕೊಳ್ಳಿಕ್ಕಿದ್ದಾರೆ. ಅವರಿಗೂ ಕೂಡ ನಮ್ಮ ಪ್ರೀತಿಪೂರ್ವಕ ಧನ್ಯವಾದ ನೀಡುತ್ತಾ ಸಮಯಕ್ಕೆ ಸರಿಯಾಗಿ ನೆರವೇರಿಸೋದಕ್ಕೆ ಕೇಳುಗರಾದ ನೀವು ಮತ್ತು ಟಿ ವಿಯ ಮೂಲಕ ನೋಡುತ್ತಿರುವಂಥ ನೋಡುಗರು ಎಲ್ಲರಿಗೂ ಕೂಡ ಧನ್ಯವಾದ ನೀಡುತ್ತಾ ನಮ್ಮ ಕಾರ್ಯಕ್ರಮ ಇನ್ನೂ 5 ದಿವಸ ಭಾಳ ಚೆನ್ನಾಗಿ ನೀಡುವುದಕ್ಕೆ ಸಹಕಾರ ನೀಡಬೇಕು ಅಂತ ವಿನಂತಿಸ್ತಾ ಎಲ್ಲರಿಗೂ ಧನ್ಯವಾದ ನೀಡಿ ಮುಂದಿನ ಕಾರ್ಯಕ್ರಮ ನಿರ್ವಹಿಸಲಿಕ್ಕೆ ಅನುವು ಮಾಡಿಕೊಡ್ತಾ ಇದ್ದೇವೆ. ಶುಭಂ.